ನವಕರ್ನಾಟಕ ಪ್ರಕಾಶನ ಹೊರತರುತ್ತಿರುವ ಹೊಸತು ಮಾಸಪತ್ರಿಕೆಯ ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ಈ ಫೇಸ್ಬುಕ್ ಲೈವ್ ನೋಡುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮತ್ತು ಸ್ವಾಗತ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿ ತಿಂಗಳ 3ನೇ ಸೋಮವಾರದಂದು ಈ ತಿಂಗಳ ಅಂಗಳ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ಇದು ನಮ್ಮ 3ನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ನ್ಯಾಯಮೂರ್ತಿ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಮೊದಲಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ಹೊಸತು ಓದುಗರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಅದೇ ರೀತಿ ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ಹೊಸತು ಮಾಸಪತ್ರಿಕೆಯ ಸಂಪಾದಕರಾದಂತಹ ನನ್ನ ಗೆಳೆಯ ಸಿದ್ದನಗೌಡ ಪಾಟೀಲ್ ಬಂದಿದ್ದಾರೆ. ಸಿದ್ದನಗೌಡ ಪಾಟೀಲ್ ಕೂಡ ನಾನು ತಿಂಗಳಂಗಳ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ದಿವಸದ ತಿಂಗಳಂಗಳ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಭಾರತದ ಒಕ್ಕೂಟ ವ್ಯವಸ್ಥೆಯ ಮುಂದಿರುವ ಸವಾಲುಗಳ ಬಗ್ಗೆ ಮಾತನಾಡ್ತಾರೆ. ತಮ್ಮದು ಏನಾದರೂ ಅಭಿಪ್ರಾಯಗಳು, ಪ್ರಶ್ನೆಗಳು ಏನಿದ್ರೆ ನೀವು ಈ ಕಮೆಂಟ್ ಕಾಲಂನಲ್ಲಿ ನಿಮ್ಮ ಅನಿಸಿಕೆಗಳನ್ನು, ಕ್ವಶನ್ಗಳನ್ನು ಹಾಕಿದರೆ ಅವರ ಸಂವಾದ ಕಾರ್ಯಕ್ರಮದ ಬಳಿಕ ಅವರು ಅದನ್ನು ಉತ್ತರಿಸ್ತಾರೆ. ನಾನು ನಾಗಮೋಹನ್ ದಾಸ್ ಬಗ್ಗೆ ಪರಿಚಯ ಮಾಡಿಕೊಡುವಂತಹ ಅವಶ್ಯಕತೆ ಕರ್ನಾಟಕದ ಜನರಿಗಿಲ್ಲ. ಆದ್ರೂ ಶಿಷ್ಟಾಚಾರದ ಹಾಗೆ ಅವರ ಬಗ್ಗೆ ಕೆಲವು ಮಾತುಗಳು ನಾನು ಇಲ್ಲಿ ಆಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಶ್ರೀ ಎಚ್.ಎನ್. ನಾಗಮೋಹನ್ ದಾಸರವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಒಂದು ಕುಗ್ರಾಮದಲ್ಲಿ ಬಡ ರೈತ ಕುಟುಂಬದಲ್ಲಿ 12 ಫೆಬ್ರವರಿ 1952ರಲ್ಲಿ ಜನಿಸಿದರು. ಅವರ ತಂದೆ ಎಚ್.ಎನ್. ನಾಗಪ್ಪನವರು ಮತ್ತು ತಾಯಿ ಶ್ರೀಮತಿ ಪಾರ್ವತಮ್ಮನವರು. ಅವರು ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದಿರುವಂತಹ ನಾಗಮೋಹನ್ ದಾಸರವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸಗಳನ್ನು ತಮ್ಮ ಊರಿನಲ್ಲಿ ನಡೆಸಿ ಆಮೇಲೆ PUC, ಡಿಗ್ರಿ ಮತ್ತು ಲಾ ಕಾಲೇಜಿಗಾಗಿ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಅವರ ವಿದ್ಯಾರ್ಥಿ ದೆಸೆಯಲ್ಲೇ ಅವರು ವಿದ್ಯಾರ್ಥಿ ಚಳುವಳಿಯಲ್ಲಿ, ಬಳಿಕ ಯೋಜನೆ ಚಳುವಳಿಯಲ್ಲಿ, ಆ ಬಳಿಕ ಅವರು ಲಾಯರ್ ಆದ ಬಳಿಕ ಲಾಯರ್ಗಳ ಚಳುವಳಿಯಲ್ಲಿ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸ್ತಾ ಬರ್ತಾರೆ. 1977ರಲ್ಲಿ ಅವರು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿ ಸುಮಾರು 27 ವರ್ಷಗಳ ಕಾಲ ಜನರಿಗೆ ಸಹಾಯವನ್ನು ಕಾನೂನು ಇದನ್ನು ಸಹಾಯವನ್ನು ಮಾಡಿ ಆ ಬಳಿಕ 2004ರಂದು ಅವರು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಳ್ತಾರೆ. ಸುಮಾರು 9 ವರ್ಷ 6 ತಿಂಗಳು ಕಾಣಿಸುತ್ತೆ. 9 ವರ್ಷ 6 ತಿಂಗಳ ಕಾಲ ಅವರು ನ್ಯಾಯಾಧೀಶರಾಗಿದ್ದು ಜನಪರ ತೀರ್ಪುಗಳನ್ನು ಕೊಟ್ಟು ಅವರು ಜನಾನುರಾಗಿಗಳಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗದು. ಅವರು ಅದ ಬಳಿಕ ಸರ್ವೋಚ್ಚ ನ್ಯಾಯಾಲಯದ ಕೂಡ ಅವರು ಹಿರಿಯ ವಕೀಲರಾಗಿ ಕೆಲಸ ಮಾಡ್ತಾರೆ. ಅವರು ಬರೇ ವಕೀಲ ವೃತ್ತಿ ಮಾತ್ರ ಅಲ್ಲ, ಅವರು ಸಾಹಿತ್ಯದಲ್ಲಿ ಕೂಡ ತುಂಬಾ ಕೃಷಿ ಮಾಡಿದ್ದಾರೆ. ಅವರ ಮದರ್ ಟಂಗ್, ಅವರ ತಾಯಿ ಭಾಷೆ ತೆಲುಗು, ಆದರೂ ಕೂಡ ಅವರು ಕನ್ನಡ ಸಾಹಿತ್ಯದಲ್ಲಿ ಕೃಷಿಯನ್ನು ಮಾಡಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೆಲವು ಪುಸ್ತಕಗಳನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಸಮಾಜವಾದ, ಕರ್ನಾಟಕದಲ್ಲಿ ನ್ಯಾಯಾಂಗ, ಅಸ್ಪೃಶ್ಯತೆ, ಸಮಾಜ ಮತ್ತು ಕಾನೂನು, ಜಾಗತಿಕ ಧುರೀಣ ಡಾಕ್ಟರ್ ಅಂಬೇಡ್ಕರ್ ಮತ್ತು ಸಂವಿಧಾನ ಓದು, ಈ ತರ ಅನೇಕ ಪುಸ್ತಕಗಳನ್ನು ಬರೆದು ಜನಾನುರಾಗಿಗಳಾಗಿದ್ದಾರೆ. ಅದರಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾಗಿದ್ದು, ಇತ್ತೀಚೆಗೆ ಅವರು ಸಂವಿಧಾನವನ್ನು ಓದುವಂತೆಂಬ ಒಂದು ಚಳವಳಿಯನ್ನು ಆರಂಭಿಸಿದರು. ಸಂವಿಧಾನದ ಬಗ್ಗೆ ಈಗ ಅಪಸ್ವರವನ್ನು ಎತ್ತುತ್ತಿರುವವರು ಈ ಸಂದರ್ಭದಲ್ಲಿ ಈ ಚಳವಳಿಯನ್ನು ನಡೆಸಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳ ಮಧ್ಯೆ ಈ ಪುಸ್ತಕವನ್ನು ತಲುಪಿಸಿ ಸಂವಿಧಾನದ ಆಶಯಗಳನ್ನು, ನಾವು ಏನ್ ಮಾಡಬೇಕು, ಸಂವಿಧಾನ ನಮಗೆ ಏನು ಕರ್ತವ್ಯಗಳಿವೆ, ಸಂವಿಧಾನದ ಅರ್ಥಗಳೇನು, ಅದನ್ನು ತಿಳಿಪಡಿಸಿದಂತಹ ಒಂದು ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಪುನಃ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ವೇದಿಕೆಯನ್ನು ನಾನು ಸಿದ್ದನಗೌಡ ಪಾಟೀಲ್ ಮತ್ತು ಶ್ರೀ ನಾಗಮೋಹನ್ ದಾಸ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಈ ತಿಂಗಳ ಅಂಗಳ ಕಾರ್ಯಕ್ರಮದ ಸಂಚಾಲಕರಂತ ಪ್ರೇಮಚಂದ್ ಅವರಿಗೆ, ನ್ಯಾಯಮೂರ್ತಿಗಳಾದಂತಹ ಮನೆ ನಾಗಮೋಹನ್ ದಾಸ್ ಅವರು ಸಂವಿಧಾನದ ಓದು ಒಂದು ಕ್ಯಾಂಪೇನ್ ಅನ್ನೇ ಮಾಡಿ
ಎಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾಡಿದ್ರು ಅಂದರೆ, ಸಂವಿಧಾನದ ಬಗ್ಗೆ ಅಪಪ್ರಚಾರಗಳು ನಡೆದಾಗ, ಸಂವಿಧಾನದ ಬಗ್ಗೆ ಅನುಮಾನಗಳು ನಡೆದಾಗ, ಸಂವಿಧಾನದ ಬಗ್ಗೆ ಅನುಮಾನಗಳನ್ನು ಆಡಳಿತ ವರ್ಗವೇ ವ್ಯಕ್ತಪಡಿಸಿದಾಗ, ಸಂವಿಧಾನ ಇವತ್ತು ಅಪ್ರಸ್ತುತ ಅಂತ ಹೇಳ್ತಕ್ಕಂಥ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ನಮ್ಮ ಭಾರತದ ಸಂವಿಧಾನ ಎಷ್ಟು ಮಹತ್ವವಾಗಿದೆ, ಇವತ್ತು ನಾವು ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. 75 ವರ್ಷಗಳ ಕಾಲ ಈ ಒಂದು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಇಷ್ಟು ಒಂದು ಒಗ್ಗಟ್ಟಿನ ನೆಲೆ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಸಂವಿಧಾನ ಬಹಳ ಮುಖ್ಯವಾದದ್ದು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶ ಇದು ಬರೀ ನಾವು ಒಕ್ಕೂಟ ವ್ಯವಸ್ಥೆ ಅಂದ ತಕ್ಷಣನೇ ಹಲವಾರು ರಾಜ್ಯಗಳು ಅಂತಕ್ಕಂಥ ಕೇವಲ ಭೌತಿಕವಾದಂಥ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹಲವಾರು ರಾಜ್ಯಗಳಂತೀವಿ. ಇದು ಬರೀ ಹಲವಾರು ರಾಜ್ಯಗಳಲ್ಲ, ಸಾವಿರಾರು ಜಾತಿಗಳು, ಹಲವಾರು ಧರ್ಮಗಳು, ನೂರಾರು ಭಾಷೆಗಳು, ಸಂಸ್ಕೃತಿಗಳು, ರಾಷ್ಟ್ರೀಯತೆಗಳು, ಇವು ಎಲ್ಲವನ್ನೂ ಒಳಗೊಂಡು ಭಾರತ ಒಂದು ಒಕ್ಕೂಟ. ಇಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಡೈವರ್ಸಿಟಿಯನ್ನ ಹೊಂದಿರತಕ್ಕಂಥ ದೇಶವನ್ನ ಒಂದು ಒಕ್ಕೂಟವನ್ನಾಗಿ ತಗೊಂಡು ಹೋಗ್ಬೇಕಾದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ. ಸೊ ಅಂಥ ಒಂದು 75 ವರ್ಷಗಳ ಸ್ವಾತಂತ್ರ್ಯವನ್ನು ಪಡೆದ ಇವತ್ತಿನವರೆಗೂ ನಮ್ಮ ದೇಶ ಗಣತಂತ್ರ ದಿನಾಚರಣೆಯಿಂದ ಇವತ್ತಿನವರೆಗೂ ಇವತ್ತು ಈ ಒಂದು ಭಾರತದ ಒಕ್ಕೂಟವನ್ನು ಹಲವಾರು ತೊಂದರೆಗಳನ್ನು ಎದುರಿಸಿನೂ ಸಹಿತ, ಪ್ರತ್ಯೇಕತಾವಾದಿ ಚಳವಳಿಗಳನ್ನ ಎದುರಿಸಲು ಸಹಿತ ಭಾರತ ನಮ್ಮ ಸಂವಿಧಾನ ನಿರ್ದೇಶಿತವಾಗಿರ್ತಕ್ಕಂಥ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬಂದಿದೆ. ಸೊ ಇವತ್ತು ನಮ್ಮ ಒಕ್ಕೂಟ ವ್ಯವಸ್ಥೆ ಮತ್ತೆ ಹಲವಾರು ಸವಾಲುಗಳನ್ನು ಎದುರಿಸ್ತಕ್ಕಂಥ ವಾತಾವರಣ ಉಂಟಾಗಿದೆ. ಮಾನ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗ್ ಮೋಹನ್ ದಾಸ್ ಅವರು ಕೇವಲ ನ್ಯಾಯಮೂರ್ತಿಗಳಲ್ಲ, ಅವರು ಜನರ ನೋವಿಗೆ ಮಿಡಿದಂಥ ಒಬ್ಬ ವ್ಯಕ್ತಿ. ದೇಶದ ಸಮಸ್ಯೆಗಳನ್ನು ಸಂವಿಧಾನದ ಒಂದು ನಿರ್ದೇಶನದಲ್ಲಿ ಅರ್ಥೈಸಿರ್ತಕ್ಕಂಥ ಅದನ್ನು ವ್ಯಾಖ್ಯಾನಿಸಿರ್ತಕ್ಕಂಥ ಒಬ್ಬ ಮಹನೀಯರು. ಅವರು ಇವತ್ತು ನಮ್ಮ ಸಂವಿಧಾನದ ಒಂದು ಮುನ್ನೋಟದಲ್ಲಿ ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಯ ಮುಂದಿರ್ತಕ್ಕಂಥ ಸವಾಲುಗಳ ಬಗ್ಗೆ ಒಂದು ಅರ್ಧ ಗಂಟೆ ನಮ್ಮ ಹೊಸತು ಓದುಗರಿಗಾಗಿ ತಿಂಗಳಂಗಳ ಕಾರ್ಯಕ್ರಮಕ್ಕೆ ಮಾತನಾಡ್ತಾರೆ. ಸೊ ನಿಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ನ್ಯಾಯಮೂರ್ತಿಗಳಾದ ನಾಗ್ ಮೋಹನ್ ದಾಸ್ ಅವ್ರನ್ನ ಕೇಳ್ಕೊತೇನೆ. ಸರ್ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರಾದಂಥ ಶ್ರೀಯುತ ಸಿದ್ದನಗೌಡ ಪಾಟೀಲ್ ಅವರು ವಸತು ಚಿಂತನ ಬಳಗ ನಡೆಸ್ತಾ ಇರ್ತಕ್ಕಂಥ ತಿಂಗಳ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಾಗ ನಾನು ಸಂತೋಷವಾಗಿ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಭಾರತದ ಒಕ್ಕೂಟ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು. ನನ್ನ ಅಭಿಪ್ರಾಯದಲ್ಲಿ ಈ ವಿಷಯ ಬಹಳ ಮಹತ್ತರವಾದದ್ದು ಮತ್ತು ಪ್ರಸ್ತುತವಾದದ್ದು. ನಾವೆಲ್ಲರೂ ಇದರ ಬಗ್ಗೆ ಚಿಂತಿಸಬೇಕಾಗಿರ್ತಕ್ಕಂಥ, ಚರ್ಚೆ ಮಾಡಬೇಕಾಗಿರ್ತಕ್ಕಂಥ, ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ಸಮಯ ಅಂತ ನಾನು ಭಾವಿಸಿ ಸಿದ್ದನಗೌಡ ಪಾಟೀಲ್ರವರಿಗೆ ಮತ್ತು ವಸತು ಬಳಗಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾವೆಲ್ಲರೂ ವಸತು ಪತ್ರಿಕೆಯ ಓದುಗರು, ನೀವೆಲ್ಲ ತಿಳುವಳಿಕಸ್ತರು, ಪ್ರಜ್ಞಾವಂತರು. ನಿಮಗೆ ವಿಷಯದ ಬಗ್ಗೆ ಹೆಚ್ಚು ವಿವರಣೆ ಅಗತ್ಯವಿಲ್ಲವೆಂದು ನಾನು ಭಾವಿಸಿದ್ದೆ. ಹಾಗಾಗಿ ಸಂಕ್ಷಿಪ್ತವಾಗಿ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿ. ಆದ್ಮೇಲೆ ಭಾರತ ರಾಜಧಾನಿಯಾದ ದೆಹಲಿಯಲ್ಲಿ ಒಂದು ಬಲಿಷ್ಠವಾದ ಸರ್ಕಾರವನ್ನು ರಚನೆ ಮಾಡಿ ಇಡೀ ದೇಶದ ಆಡಳಿತವನ್ನ ಮುನ್ನಡೆಸೋಣವೇ ಎಂಬ ಪ್ರಶ್ನೆ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆಗೆ ಬಂತು. ನಮ್ಮ ಹಿರಿಯರು ಈ ಪ್ರಶ್ನೆಯನ್ನ ಸಮಗ್ರವಾಗಿ ಚರ್ಚೆ ಮಾಡಿದರು. ಭಾರತ ದೇಶದಲ್ಲಿ ಪ್ರಾಂತ್ಯ ವೈವಿಧ್ಯತೆ ಇದೆ, ಭಾಷಾ ವೈವಿಧ್ಯತೆ ಇದೆ, ವಿವಿಧ ಸಂಸ್ಕೃತಿ ಉಪಸಂಸ್ಕೃತಿಗಳಿವೆ, ಧಾರ್ಮಿಕ ವೈವಿಧ್ಯತೆ ಇದೆ. ಒಂದೊಂದು ಪ್ರದೇಶದ ಜನರಿಗೆ ತಮ್ಮದೇ ಆದಂಥ ಆದ್ಯತೆಗಳಿವೆ, ಸಮಸ್ಯೆಗಳಿವೆ ಮತ್ತು ಸವಾಲುಗಳಿವೆ. ಆದ್ದರಿಂದ ದೆಹಲಿಯಲ್ಲಿ ಒಂದು ಸರ್ಕಾರವನ್ನು ರಚಿಸಿ
ಈ ದೇಶದ 6,50,000 ಹಳ್ಳಿಗಳ ಆಡಳಿತನ ನಡೆಸೋದು ಸಾಧುವೂ ಅಲ್ಲ ಮತ್ತು ಪ್ರಾಯೋಗಿಕವೂ ಅಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬರುತ್ತೆ. ಹಾಗಿದ್ರೆ ಒಂದೊಂದು ಪ್ರದೇಶವನ್ನ ಭಾಷಾ ಆಧಾರದ ಮೇಲೆ ಒಂದೊಂದು ರಾಜ್ಯವನ್ನಾಗಿ ನಾವು, ಒಂದು ದೇಶವನ್ನಾಗಿ ನಾವು ಕಟ್ಟೋಣವೆ ಅನ್ನೋ ಪ್ರಶ್ನೆ ಎದುರಾದಾಗ ಸಮಗ್ರ ಭಾರತದ ನಿರ್ಮಾಣ ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆಯೂ ನಮಗೆ ಇದೆ. ಇದನ್ನು ಸರಿತೂರಿಸತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಹಿರಿಯರು ಕಂಡುಕೊಂಡಂತ ಉತ್ತರ, ಕೇಂದ್ರದಲ್ಲಿ ಒಂದು ಬಲಿಷ್ಠ ಸರ್ಕಾರವೂ ಬೇಕು, ಭಾಷಾವಾರು ರಾಜ್ಯ ಸರ್ಕಾರಗಳು ಬೇಕು ಅಂತಕ್ಕಂಥದ್ದು ಅಂತಿಮ ತೀರ್ಮಾನವಾಗಿ ಫೆಡರಲ್ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮ ಉತ್ತರ ಆಯಿತು. ಅದನ್ನ ನಮ್ಮ ಸಂವಿಧಾನದಲ್ಲಿ ಸೇರ್ಪಡಿಸಿದ್ದಾರೆ. ಅನುಚ್ಛೇದ 1ರಲ್ಲಿ ಭಾರತ ರಾಜ್ಯಗಳ ಒಕ್ಕೂಟ ಎಂದು ಸ್ಪಷ್ಟಪಡಿಸಲಾಗಿದೆ. ಅನುಚ್ಛೇದ 246ರಲ್ಲಿ 3 ಪಟ್ಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅನುಸೂಚಿ 7ರಲ್ಲಿ ಈ 3 ಪಟ್ಟಿಗಳ ವಿವರಗಳನ್ನು ನೀಡಿದ್ದಾರೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತ ಪಟ್ಟಿ. ಕೇಂದ್ರ ಪಟ್ಟಿಯಲ್ಲಿ ನಮೂದಿಸಿರುವ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕಾರ ಹೊಂದಿರುತ್ತೆ. ರಾಜ್ಯ ಪಟ್ಟಿಯಲ್ಲಿ ವಿವರಿಸಿರುವ ವಿಷಯಗಳ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರ ಹೊಂದಿರುತ್ತೆ. ಸಮವರ್ತ ಪಟ್ಟಿಯಲ್ಲಿ ನಮೂದಿಸಿರುವ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವೂ ಸಹ ಅಧಿಕಾರವನ್ನು ಹೊಂದಿರುತ್ತೆ. ಈ ರೀತಿ ಕರ್ತವ್ಯಗಳನ್ನ, ಅಧಿಕಾರದ ವ್ಯಾಪ್ತಿಯನ್ನ ವಿವರಣೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಕ್ಕೆ ಮತ್ತೊಂದು ಪೂರಕವಾಗಿ ಕೆಲಸ ಮಾಡುತ್ತಾ ಸಂವಿಧಾನದ ಆಶಯಗಳನ್ನ ನಾವು ಅನುಷ್ಠಾನಗೊಳಿಸಿ ಜನರ ಜೀವನ ಮಟ್ಟವನ್ನ ಉತ್ತಮಗೊಳಿಸುವ ಪ್ರಯತ್ನ ಮಾಡಬೇಕು ಅಂತ ಸಂದೇಶ ನಮ್ಮ ಸಂವಿಧಾನದಲ್ಲಿ ನೀಡಲಾಗಿದೆ. ಕಳೆದ 73 ವರ್ಷಗಳಲ್ಲಿ ಗಣರಾಜ್ಯ ಭಾರತ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸ್ಥಾಪನೆ ಮಾಡಿ ಒಂದಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತಕ್ಕಂಥ ಒಂದು ವಿಚಾರನ ನಾವು ಗಂಭೀರವಾಗಿ ಗಮನಿಸಬೇಕು. 1947ಕ್ಕಿಂತ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ಈ ಭೂಪ್ರದೇಶ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರನ್ನೂ ಹೊರತುಪಡಿಸಿ ಸುಮಾರು 600 ಜನ ರಾಜ ಮಹಾರಾಜರು ವಿವಿಧ ಪ್ರದೇಶಗಳನ್ನ ಸ್ವತಂತ್ರವಾಗಿ ಆಳುತ್ತಾ ಇದ್ರು ಅಂತಕ್ಕಂಥ ಸತ್ಯನ ನಾವು ತಿಳ್ಕೋಬೇಕು. ಈ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ, ರಾಜತ್ವವನ್ನು ರದ್ದುಪಡಿಸಿ, ಸಾಮಂತಶಾಹಿಯನ್ನು ರದ್ದುಪಡಿಸಿ, ಇಡೀ ಈ ಭೂಪ್ರದೇಶಕ್ಕೆ ಒಂದು ಗಡಿಯನ್ನ ಫಿಕ್ಸ್ ಮಾಡಿ, ಒಂದು ಸಂವಿಧಾನವನ್ನು ಕೊಟ್ಟು, ಒಂದು ರಾಷ್ಟ್ರಗೀತೆ, ಒಂದು ರಾಷ್ಟ್ರಧ್ವಜ, ಒಂದು ರಾಷ್ಟ್ರ ಚಿಹ್ನೆಯನ್ನು ನೀಡಿ ಮೊದಲನೇ ಬಾರಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಇರ್ತಕ್ಕಂಥ ಈ ಭೂಪ್ರದೇಶನ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸಿ ನಿಜವಾದಂತ ಭಾರತ ನಿರ್ಮಾಣ ಮಾಡಿದ್ದು ಭಾರತ ಗಣರಾಜ್ಯ ಆದ ನಂತರ ಈ ಒಕ್ಕೂಟದ ವ್ಯವಸ್ಥೆಯ ಸಾಧನೆ. ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ ನಂತರ ಇಲ್ಲಿ ನಾವು ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ದೇಶಕ್ಕೆ ಬೇಕಾದಂತ ಕಾನೂನುಗಳನ್ನ ಮಾಡೋದಕ್ಕೆ ಪಾರ್ಲಿಮೆಂಟ್, ರಾಜ್ಯಕ್ಕೆ ಬೇಕಾದಂತ ಕಾನೂನುಗಳನ್ನ ಮಾಡೋದಕ್ಕೆ ವಿಧಾನಸಭೆ, ಈ ರೀತಿಯ ಶಾಸಕಾಂಗದ ಸಂಸ್ಥೆಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕಾ ಆಡಳಿತ, ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳು, ಸುಪ್ರೀಂ ಕೋರ್ಟು, ಹೈಕೋರ್ಟು, ಜಿಲ್ಲಾ ನ್ಯಾಯಾಲಯಗಳು, ತಾಲೂಕಾ ನ್ಯಾಯಾಲಯಗಳೆಂಬ ನ್ಯಾಯಾಂಗದ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಈ ದೇಶದ 140 ಕೋಟಿ ಜನ ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರತಿ ದಿವಸ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳನ್ನು ಜಾರಿಗೆ ತಂದು, ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಜಾರಿಗೆ ತಂದು ದಲಿತರ, ಹಿಂದುಳಿದವರ, ಮಹಿಳೆಯರ, ಅಲ್ಪಸಂಖ್ಯಾತರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನರ ಜೀವನ ಮಟ್ಟವನ್ನ ಒಂದಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಈ ಒಕ್ಕೂಟದ ವ್ಯವಸ್ಥೆ ಕಾರಣ ಅಂತಕ್ಕಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ವಿವಿಧ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿ,
ಉಪ ಸಂಸ್ಕೃತಿ ಇರ್ತಕ್ಕಂಥ ಜನ, ಅನೇಕ ರಾಜಕೀಯ ಪಕ್ಷಗಳು, ರಾಜಕೀಯ ಸಿದ್ಧಾಂತಗಳು, ಅನೇಕ ನಂಬಿಕೆಗಳು, ಆಚಾರ ವಿಚಾರಗಳು ಇದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಒಟ್ಟಾಗಿ ಇಲ್ಲಿವರೆಗೂ ನಾವು ಮುಂದುವರ್ಕೊಂಡು ಬಂದಿರೋದಕ್ಕೆ ಕಾರಣ ನಾವು ಅನುಸರಿಸಿರ್ತಕ್ಕಂಥ ಸಂವಿಧಾನದ ಮಾರ್ಗಗಳಲ್ಲೂ ಅದರಲ್ಲಿ ಪ್ರಮುಖವಾಗಿ ಒಕ್ಕೂಟದ ಮಾರ್ಗ ಅಂತಕ್ಕಂಥದ್ದನ್ನ ನಾವು ಸ್ಮರಿಸ್ಕೋಬೇಕು. ಇಷ್ಟೆಲ್ಲ ಒಳ್ಳೆ ಕೆಲಸ ಆಗಿರ್ತಕ್ಕಂಥ ನಮ್ಮ ಒಕ್ಕೂಟದ ವ್ಯವಸ್ಥೆ ಇವತ್ತು ಗಂಭೀರವಾದಂತಹ ಸವಾಲುಗಳನ್ನು ಎದುರಿಸ್ತಾ ಇದೆ. ಪ್ರಮುಖವಾಗಿ ಎದುರಿಸ್ತಾ ಇರ್ತಕ್ಕಂಥ ಸವಾಲು ಅಂತಂದ್ರೆ ಆರ್ಥಿಕ ಕೇಂದ್ರೀಕರಣ. ಈಗಾಗಲೇ ನಮ್ಮ ಸಂವಿಧಾನದಲ್ಲಿ ತೆರಿಗೆ ಹಣದ ಸಿಂಹಪಾಲು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅದು ಸಾಲದು ಅಂತ ಒಂದು ದೇಶ ಒಂದು ತೆರಿಗೆ ಅಂತಕ್ಕಂಥ ಹೆಸರಿನಲ್ಲಿ GST ಅನ್ನು ಜಾರಿಗೆ ತಂದರು. ಇವತ್ತು ಸಂಗ್ರಹ ಆಗ್ತಕ್ಕಂಥ ಎಲ್ಲ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಈ ಕೇಂದ್ರ ಸರ್ಕಾರ ಕಾಯ್ದೆ ಪ್ರಕಾರ GST ಕಾಯ್ದೆ ಪ್ರಕಾರ ರಾಜ್ಯಗಳಿಗೆ ಹಂಚುತ್ತಾ ಇಲ್ಲ. ಹಂಚಿಕೆಯಲ್ಲಿ ತಾರತಮ್ಯನ ತೋರಿಸ್ತಾ ಇದೆ. ಹೆಚ್ಚು ತೆರಿಗೆಯನ್ನು ಪಾವತಿಸ್ತಕ್ಕಂಥ ರಾಜ್ಯಗಳಿಗೆ ಕಡಿಮೆ ಪಾಲನ್ನು ನೀಡಲಾಗ್ತಾ ಇದೆ. ಕಡಿಮೆ ತೆರಿಗೆಯನ್ನು ನೀಡತಕ್ಕಂಥ ರಾಜ್ಯಗಳಿಗೆ ಹೆಚ್ಚು ಪಾಲನ್ನು ನೀಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಆಸೆಯ ಮೇರೆಗೆ ಅವರು ಹೇಳದಂತೆ ಕುಡಿದೇ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳಿಗೆ ತಾರತಮ್ಯ ನೀತಿಯನ್ನ ತೋರಿಸ್ತಾ ಇದೆ. ಇದರ ಪರಿಣಾಮವಾಗಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಮುಂದೆ ಮಂಡಿ ಊರಿ ಭಿಕ್ಷೆ ಬೇಡ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಅನೇಕ ರಾಜ್ಯ ಸರ್ಕಾರಗಳು ಕಲ್ಯಾಣ ಕಾರ್ಯಕ್ರಮಗಳ ಹಿಂದಕ್ಕೆ ಸರಿದಿವೆ. ತಮ್ಮ ನೌಕರರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನೇಕ ರಾಜ್ಯ ಸರ್ಕಾರಗಳು ಸಾವಿರಾರು ಲಕ್ಷಾಂತರ ಕೋಟಿ ಹಣನ ಸಾಲ ಮಾಡಿ ಬದುಕಬೇಕಾಗಿರ್ತಕ್ಕಂಥ ಕಾರ್ಯ ಆಡಳಿತವನ್ನು ನಿರ್ವಹಿಸತಕ್ಕಂಥ ಪರಿಸ್ಥಿತಿ ನಿರ್ಮಾಣ. 2-3 ದಿವಸಗಳ ಹಿಂದೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ನಾವು 50,000 ಕೋಟಿ ರೂಪಾಯಿಯ ಸಾಲವನ್ನು ಪಡ್ಕೊಳ್ತೀವಿ ಅಂತಕ್ಕಂಥ. ಈ ರೀತಿ ದೇಶದ ಎಲ್ಲ ರಾಜ್ಯಗಳನ್ನ ದಿವಾಳಿಯನ್ನಾಗಿ ಮಾಡಿ, ಆರ್ಥಿಕ ಬಲಹೀನರನ್ನಾಗಿ ಮಾಡಿ, ಆರ್ಥಿಕ ಕೇಂದ್ರೀಕರಣ ಆಗಿರ್ತಕ್ಕಂಥದ್ದು ಈ ಒಕ್ಕೂಟದ ವ್ಯವಸ್ಥೆಗೆ ಬಹಳ ದೊಡ್ಡ ಮಾರಕ. ಎರಡನೇದಾಗಿ ರಾಜಕೀಯ ಕೇಂದ್ರೀಕರಣ. ಈಗಾಗಲೇ ಭಾರತದ ಸಂವಿಧಾನದಲ್ಲಿ ರಾಜ್ಯಗಳಿಗಿಂತ ಹೆಚ್ಚು ಅಧಿಕಾರನ ನಮ್ಮ ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿದೆ. ಅದು ಸಾಲದೆಂದು ಕಳೆದ 73 ವರ್ಷಗಳಲ್ಲಿ 105 ಬಾರಿ ಭಾರತದ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಿದ್ದೀವಿ. ಅನೇಕ ತಿದ್ದುಪಡಿಗಳು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಸತ್ಯದ ಸಂಗತಿ. ಇದು ಸಾಲದು ಅಂತ ಇವತ್ತು ರಾಜ್ಯ ಸರ್ಕಾರಗಳನ್ನ ರಾಜಕೀಯವಾಗಿ ಬಲಹೀನ ಮಾಡತಕ್ಕಂಥ ಅನೇಕ ತಂತ್ರಗಳನ್ನ ಬಳಸ್ತಾ ಇದ್ದಾರೆ. ಎಲ್ಲಿ ವಿರೋಧ ಪಕ್ಷಗಳಿದೆಯೋ ಆ ಸರ್ಕಾರಗಳನ್ನ ಉರುಳಿಸ್ತಕ್ಕಂಥ ಪಕ್ಷಾಂತರ ಮತ್ತು ಚುನಾಯಿತ ಪ್ರತಿನಿಧಿಗಳ ರಾಜೀನಾಮಾ ಪರ್ವ ಪ್ರಾರಂಭ ಆಗಿದೆ. ಅದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶವ್ಯಾಪ್ತಿ ಒಂದು ಕ್ಯಾನ್ಸರ್ ಕಾಯಿಲೆ ಅಂತ ಇವತ್ತು ಹರಡಿದೆ. ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಎಲ್ಲ ರಾಜ್ಯಗಳು, ಆಂಧ್ರ ಪ್ರದೇಶದಲ್ಲಿ ಈ ರೀತಿ ಅನೇಕ ಕಡೆ ಈ ರಾಜೀನಾಮೆ ಪ್ರಕ್ರಿಯೆಗಳನ್ನ ಮತ್ತು ಪಕ್ಷಾಂತರನ ನಾವು ಕಾಣ್ತಾ ಇದ್ದೇವೆ. ಮಧ್ಯಪ್ರದೇಶ ಮತ್ತು ಕರ್ನಾಟಕದಲ್ಲಿ ಮೆಜಾರಿಟಿ ಇರ್ತಕ್ಕಂಥ ರಾಜಕೀಯ ಪಕ್ಷಗಳ ಆಡಳಿತವನ್ನ ಮೈನಾರಿಟಿ ಮಾಡಿ ಅಧಿಕಾರದಿಂದ ಕೆಳಗಿಳಿಸಿದ್ರು. ಮೈನಾರಿಟಿ ಇರ್ತಕ್ಕಂಥ ಪಕ್ಷಗಳನ್ನ ಮೆಜಾರಿಟಿ ಬರುವಂತೆ ಮಾಡಿಕೊಂಡು ಇವತ್ತು ಹೊಸ ಸರ್ಕಾರಗಳು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಚಿತ್ರನ ನಾವು ನೋಡ್ತೀವಿ. ಈ ರೀತಿ ರಾಜ್ಯ ಸರ್ಕಾರಗಳನ್ನ ರಾಜಕೀಯವಾಗಿ ಬಲಹೀನ ಮಾಡಿ ಕೇಂದ್ರ ಸರ್ಕಾರದಲ್ಲಿ ರಾಜಕೀಯ ಕೇಂದ್ರೀಕರಣ ಮಾಡಿ ಈ ರಾಜ್ಯದ ಒಕ್ಕೂಟದ ವ್ಯವಸ್ಥೆಗೆ ಬಹಳ ದೊಡ್ಡ ಗಂಡಾಂತರವನ್ನು ಒದಗುವಂತ ಪರಿಸ್ಥಿತಿ ನಿರ್ಮಾಣ. ಇಷ್ಟು ಮಾತ್ರ ಅಲ್ಲ, ಈ ದೇಶದಲ್ಲಿ ನಮ್ಮ ರಾಜ್ಯಪಾಲರನ್ನ ಬಳಕೆ ಮಾಡಿ ಕೇಂದ್ರ ಸರ್ಕಾರ ಮತ್ತಷ್ಟು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆಯನ್ನು ತರ್ತಾ ಇದೆ.
ರಾಜ್ಯಪಾಲರಂದ್ರೆ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಆಯಾ ರಾಜ್ಯಗಳಲ್ಲಿ ಅವರು ಕಾರ್ಯನಿರ್ವಹಿಸಬೇಕು. ಪ್ರಮುಖವಾದಂತ ಕಾರ್ಯ ರಾಜ್ಯಪಾಲರದೆಂದ್ರೆ ರಾಜ್ಯ ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ಕೆಲಸ ನಿರ್ವಹಿಸಬೇಕು, ಆ ಜಾಗೃತಿಯನ್ನು ವಹಿಸಬೇಕು. ಆದರೆ ದುರಾದೃಷ್ಟವಶ ಕಳೆದ 73 ವರ್ಷಗಳ ಗಣರಾಜ್ಯ ಭಾರತದಲ್ಲಿ ಸುಮಾರು 120 ಸಲ ಅದಕ್ಕಿಂತ ಹೆಚ್ಚು ಚುನಾಯಿತ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡಿ ರಾಜ್ಯಪಾಲರ ಆಡಳಿತವನ್ನು ಹೇರಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಪ್ರಮುಖವಾದ ಕಾರಣ ರಾಜ್ಯಪಾಲರ ವರದಿಗಳನ್ನು ಆಧರಿಸಿ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಸರ್ವೋಚ್ಚ ನ್ಯಾಯಾಲಯ SR ಬೊಮ್ಮಾಯಿ ಪ್ರಕರಣದಲ್ಲಿ ಹೇಳಿದಂತೆ ಸುಮಾರು ಕನಿಷ್ಠ 100 ಸಲ ಇದರ ದುರ್ಬಳಕೆಯಾಗಿದೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಗಂಭೀರವಾಗಿ ಗಮನಿಸಬೇಕಾಗಿದೆ. ಇವತ್ತೂ ಕೂಡ ಈ ರಾಜ್ಯಪಾಲರನ್ನ ಮೂಲಕ ಪಶ್ಚಿಮ ಬಂಗಾಳದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಈ ರೀತಿ ಮಹಾರಾಷ್ಟ್ರದಲ್ಲಿ ಅನೇಕ ರಾಜ್ಯಗಳಲ್ಲಿ ಇವತ್ತು ಘರ್ಷಣೆಗಳು ನಡೀತಾ ಇವೆ. ಇಂಥ ಒಂದು ಪರಿಸ್ಥಿತಿಯನ್ನ ನಾವು ನಿಯಂತ್ರಿಸದೇ ಇದ್ರೆ ನಮ್ಮ ಒಕ್ಕೂಟನ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಸಾಲದು ಅಂತೇಳಿ ಇವತ್ತು ನಮ್ಮ ಸರ್ಕಾರಗಳು ಅನೇಕ ರೀತಿಯ ಕಾನೂನುಗಳನ್ನ ತರೋದರ ಮುಖಾಂತರ ಅತಿಕ್ರಮಣ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಅಧಿಕಾರಿ ವ್ಯಾಪ್ತಿ ಮೇಲೆ. ಉದಾಹರಣೆಗೆ ನಿಮ್ಗೆ ಹೇಳೋದು ಅಂತಂದ್ರೆ, ಕೃಷಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಪಟ್ಟಿಯಲ್ಲಿ ಪ್ರಸ್ತಾಪ ಆಗಿದೆ. ಕೇವಲ ರಾಜ್ಯ ಸರ್ಕಾರ ಮಾತ್ರ ಕೃಷಿಗೆ ಸಂಬಂಧಿಸಿದ ಕಾನೂನುಗಳನ್ನು ತರ್ಕೋದಕ್ಕೆ ಅಧಿಕಾರವನ್ನು ಹೊಂದಿದೆ. ಆದರೆ ಭಾರತದ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಕೃಷಿಗೆ ಸಂಬಂಧಪಟ್ಟಂತ 3 ಕಾಯ್ದೆಗಳನ್ನು ತಂದಿದ್ದನ್ನ ನಾವು ರಾಜ್ಯ ಸರ್ಕಾರದ ಅಧಿಕಾರದ ಮೇಲೆ ಅತಿಕ್ರಮಣ ಅಲ್ಲದೆ ಮತ್ತೇನಂತ ಅನ್ನಬೇಕು. ಅದು ಸಾಲದೆ ಶಿಕ್ಷಣ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ರಾಜ್ಯ ಪಟ್ಟಿಯಲ್ಲಿತ್ತು. ಅದನ್ನ ಸಮವರ್ತ ವರ್ಗೀಗೆ ವರ್ಗಾವಣೆ ಮಾಡಿಸಿ ಹೊಸ ಶಿಕ್ಷಣ ನೀತಿಯನ್ನು ಚರ್ಚೆಯಲ್ಲಿದೆ, ಸಮಾಲೋಚನೆಯಲ್ಲಿದೆ, ಏಕಾಏಕಿ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸಮಂಜಸವಲ್ಲ. ಅದೇ ರೀತಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಗಬಹುದು, NRC ಆಗಬಹುದು, ಈ ರೀತಿ ಅನೇಕ ವಿಚಾರಗಳನ್ನ ರಾಜ್ಯ ಸರ್ಕಾರದ ವಿಶ್ವಾಸಕ್ಕೆ ತಗೊಳ್ಳದೆ ಅವರನ್ನ ಬೈಪಾಸ್ ಮಾಡಿ ಕೇಂದ್ರ ಸರ್ಕಾರ ತನ್ನ ಆಡಳಿತದ ಸೂತ್ರಗಳನ್ನ ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲಿಗೆ ನಿಲ್ಲಿಲ್ಲ. ಈ ದೇಶದ ಪ್ರಧಾನಿಯವರು, ಶಿಕ್ಷಣ ಸಚಿವರು, ಗೃಹ ಸಚಿವರು, ಇನ್ನು ಅನೇಕ ಮಂತ್ರಿಗಳು ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆ ನೇರವಾಗಿ ಸಭೆ ಸಮಾರಂಭಗಳನ್ನ ಮಾಡಿ ಸೂಚನೆಗಳನ್ನ ನೀಡ್ತಾ ಇದ್ದಾರೆ. ಈ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳನ್ನ ಪಕ್ಕಕ್ಕಿಟ್ಟು ಈ ಕೆಲಸ ನಡೀತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಭಾರತ ಒಕ್ಕೂಟಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಸ್ನೇಹಿತರೆ, ಒಂದೇ ದೇಶ, ಒಂದೇ ತೆರಿಗೆ, ಒಂದೇ ರೇಷನ್ ಕಾರ್ಡು, ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ಸಂಸ್ಕೃತಿ, ಒಂದೇ ಗ್ರಿಡ್, ಈ ರೀತಿ ಒಂದು ಘೋಷಣೆಗಳ ಮುಖಾಂತರ ಈ ದೇಶದಲ್ಲಿ ಏಕಸ್ವಾಮ್ಯವನ್ನು ಸ್ಥಾಪನೆ ಮಾಡಿ ವೈವಿಧ್ಯತೆಯನ್ನು ಧ್ವಂಸ ಮಾಡತಕ್ಕಂಥ ಪ್ರವೃತ್ತಿ ಪ್ರಾರಂಭ ಆಗಿದೆ. ಜನರ ಒಂದು ಪ್ರತಿಭಟನೆಯಿಂದ, ಅವರ ಒಂದು ವಿರೋಧದಿಂದ ಕೆಲವನ್ನು ಹಿಂಪಡೆದಿದ್ದಾರೆ, ಆದರೆ ಕೆಲವನ್ನು ಜಾರಿ ಮಾಡಿ ಇವತ್ತು ಸಮಯಕ್ಕಾಗಿ, ಸಂದರ್ಭಕ್ಕಾಗಿ, ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸಮಯದಲ್ಲಿ ಇವೆಲ್ಲವೂ ಜಾರಿಯಾಗಿ ನಮ್ಮ ವೈವಿಧ್ಯತೆಯನ್ನ ಕಳ್ಕೊಂಡು ನಾವು ಏಕ ಸಂಸ್ಕೃತಿಯಲ್ಲಿ, ಏಕ ಭಾಷೆಯಲ್ಲಿ ಬದುಕಬೇಕಾಗಿದೆ. ಇದು ಉದಾಹರಣೆಗೆ ಹಿಂದಿ ಭಾಷೆಯನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೇರ್ತಕ್ಕಂಥ, ಇಡೀ ರಾಜ್ಯದ ಭಾಷೆಗಳನ್ನ ಪಕ್ಕಕ್ಕೆ ತಳ್ತಕ್ಕಂಥ ಪ್ರವೃತ್ತಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ನನಗನ್ಸುತ್ತೆ ಇದು ಸರಿಯಾದಂತ ಮಾರ್ಗದಲ್ಲಿ ನಾವು ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣಕ್ಕಾಗಿ, ಯಾವ ಸಂವಿಧಾನದ ಆಶೆಯನ್ನ ನಾವು ಸಾಧಿಸಬೇಕು ಅಂತಕ್ಕಂಥ ಕಾರಣದಿಂದ ಒಕ್ಕೂಟದ ವ್ಯವಸ್ಥೆ ಜಾರಿಗೆ ಬಂತೋ ಅದರ ವಿರುದ್ಧವಾದಂತಹ ಪ್ರಕ್ರಿಯೆಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ.
ಈ ಪ್ರಕ್ರಿಯೆಗಳನ್ನ ನಾವು ಹಿಮ್ಮೆಟ್ಟಿಸದೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ಭಾರತದ ಸಮಗ್ರತೆಯನ್ನು ನಾವು ಕಾಪಾಡಿಕೊಳ್ಳೋದಕ್ಕಾಗ, ಐಕ್ಯತೆಯನ್ನ ನಾವು ಕಾಪಾಡಿಕೊಳ್ಳೋದಕ್ಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ನಾವು ಯಾಕೆ ಒಕ್ಕೂಟದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಪ್ರಶ್ನೆ ಸ್ವಾಭಾವಿಕವಾಗಿ ಕೇಳುವಂತ ಪರಿಸ್ಥಿತಿನೇ ಮಾಡಿ. ನಮ್ಮ ಪಾಲು ನಮಗೆ ಸಿಗದೇ ಇದ್ದಾಗ ರಾಜ್ಯ ಸರ್ಕಾರಗಳು ನಾವು ಒಕ್ಕೂಟದಿಂದ ಪ್ರತ್ಯೇಕವಾಗಿ ನಮ್ಮದೇ ಆದಂತಹ ಸರ್ಕಾರಗಳನ್ನ ಸ್ವತಂತ್ರವಾಗಿ ನಾವು ನಡೆಸ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆದರೆ ಈ ದೇಶದ ಬಹುತ್ವ ಏನಾಗುತ್ತೆ, ಈ ದೇಶದ ಸಮಗ್ರತೆ ಏನಾಗುತ್ತೆ, ಈ ದೇಶದ ಐಕ್ಯತೆ ಏನಾಗುತ್ತೆ. ಹಾಗಾಗಿ ದೇಶದ ಕೇಂದ್ರ ಸರ್ಕಾರ ಆಗಲಿ, ದೇಶದ ರಾಜ್ಯ ಸರ್ಕಾರಗಳಾಗಲಿ ಸಂವಿಧಾನದಲ್ಲಿ ತಿಳಿಪಡಿಸಿರ್ತಕ್ಕಂಥ ಒಕ್ಕೂಟದ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಹೋಗಬೇಕಾಗಿದೆ. ನಮಗೆ ಸಾಧ್ಯ ಆಗುವುದಾದ್ರೆ ಮತ್ತಷ್ಟು ಗಟ್ಟಿಗೊಳಿಸಿ ನಾವು ಇದನ್ನ ಮುಂದುವರಿಸಬೇಕಾಗಿದೆ. ಈ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರಗಳಿಗೆ ಇನ್ನೂ ಹೆಚ್ಚು ಅಧಿಕಾರವನ್ನ ನೀಡಿ ಸಮಸ್ಯೆಗಳನ್ನ ಚರ್ಚೆ ಮುಖಾಂತರ ಪರಿಹರಿಸಿ ಒಟ್ಟು ಈ ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನ ಕಾಪಾಡಿಕೊಂಡ್ರೆ ಮಾತ್ರ ಭಾರತದ ಸಮಗ್ರತೆ ಉಳಿಯುವುದು ಅಂತಕ್ಕಂಥದ್ದು ನನ್ನ ನಂಬಿಕೆ. ಆ ದಿಕ್ಕಿನಲ್ಲಿ ನಮ್ಮ ಎಲ್ಲರಿಗೂ ಜವಾಬ್ದಾರಿ. ನಾವು ಬಾಯಿಗೆ ಹಾಕಿರ್ತಕ್ಕಂಥ ಬೀಗನ್ನ ಮುರಿದು ನಮ್ಮ ಧ್ವನಿಯನ್ನು ಎತ್ತಬೇಕಾಗಿದೆ. ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಳ್ತಕ್ಕಂಥ ರೀತಿಯಲ್ಲಿ ನಾವು ಮುಂದುವರಿಸಬೇಕಾಗಿದೆ. ಸರಿಯಾದ ಮಾರ್ಗ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ನಾವೆಲ್ಲರೂ ಸಂವಿಧಾನದ ಮಾರ್ಗದಲ್ಲಿ ನಡೆಯುವುದೇ ಇವತ್ತಿನ ಪ್ರಶ್ನೆಗೆ ಉತ್ತರ ಅಂತ ನಾನು ಭಾವಿಸ್ತೇನೆ. ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗಾಗಲೇ ಅವರು ಒಕ್ಕೂಟ ವ್ಯವಸ್ಥೆಯ ತಾತ್ವಿಕ ಹಿನ್ನೆಲೆಯನ್ನ ಮತ್ತು ಆಡಳಿತಾತ್ಮಕ ಹಿನ್ನೆಲೆಯನ್ನ ಮತ್ತು ಒಂದು ಸಂವಿಧಾನದ ಆಶಯವನ್ನ ಇವತ್ತಿನ ಮುಂದೆ ಇಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಜ್ವಲಂತವಾಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಗೆ ಅಪಾಯವನ್ನು ಉಂಟು ಮಾಡತಕ್ಕಂಥ ಸಂದರ್ಭಗಳಾಗಿದ್ದಾವೆ. ಅಲ್ಲಿ ಮನೆ ನಾಗಮೋಹನ್ ದಾಸ್ ಅವರು ಹೇಳಿದಾಗೆ ಆಡಳಿತಾತ್ಮಕವಾಗಿ ಇವತ್ತು ಒಂದು ದೇಶ ಅಂತಕ್ಕಂಥ ದಾಳಿ ಹೇರಿಕೆ ಒಂದು ಕಡೆ ನಡೀತಾ ಇದೆ, ಭಾಷಿಕವಾಗಿರ್ತಕ್ಕಂಥ ಹೇರಿಕೆ ನಡೀತಾ ಇದೆ. ವಿವಿಧ ಕ್ಷೇತ್ರಗಳಲ್ಲಿ ಸಮವರ್ತಿಯಲ್ಲಿರ್ತಕ್ಕಂಥ ವಿಷಯಗಳಾಗಿರ್ಬೋದು ಅಥವಾ ರಾಜ್ಯದ ವಿಷಯಗಳಾಗಿರ್ಬೋದು, ಇದನ್ನ ಕೇಂದ್ರ ಸರ್ಕಾರ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥ ಅಪಾಯಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಸರ್, ನನಗೆ ಒಂದು ಇದು ರಾಜಕಾರಣದ ವಿಷಯ ಅಲ್ಲ, ತಮ್ಮ ಮುಂದೆ ಅದನ್ನು ಮಾತಾಡಬಾರ್ದು ನಾವು. ಆದರೆ ಇವತ್ತು ಆಡಳಿತದಲ್ಲಿರ್ತಕ್ಕಂಥ ತತ್ವಗಳು, ಒಂದು ಶಕ್ತಿಗಳು, ಆಡಳಿತ ಮಾಡ್ತಾ ಇರ್ತಕ್ಕಂಥವರ ತಾತ್ವಿಕ ಸಿದ್ಧಾಂತಿಗಳ ಹಿಂದೆ ಸಂವಿಧಾನವನ್ನ ಮತ್ತು ಒಕ್ಕೂಟ ವ್ಯವಸ್ಥೆನ ರಚನೆ ಮಾಡುವ ಸಂದರ್ಭದಲ್ಲಿ ಅವರು ಒಪ್ಪಿರಲಿಲ್ಲ. ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಆಗಿರಬಾರ್ದು, ಇದು ಕೇಂದ್ರ ಸರ್ಕಾರ ಮತ್ತು ಜಿಲ್ಲೆಗಳು, ಈ ರಾಜ್ಯ ಅಂತಕ್ಕಂಥ ಕಲ್ಪನೆನೇ ಅವರಿಗೆ ಅವರ ಆಲೋಚನೆ ಪ್ರಕಾರ ಇದು ಪ್ರತ್ಯೇಕತೆಗೆ ದಾರಿ ಮಾಡಿಕೊಡ್ತದೆ ಅಂತಕ್ಕಂಥ ಒಂದು ನೆಪವನ್ನು ಮುಂದೆ ಇಟ್ಟಿದ್ರು. ಆದರೆ ತಾವು ಹೇಳಿದಾಗೆ ಸಾವಿರಾರು ಜಾತಿಗಳು, ಭಾಷೆಗಳು, ಧರ್ಮ, ಇಷ್ಟು ವೈವಿಧ್ಯತೆ ಇರತಕ್ಕಂಥ ಒಂದು ದೇಶಕ್ಕೆ ಒಂದು ಆಡಳಿತ ಇರಬಾರ್ದು ಅಂತ ಇವತ್ತು ಆ ಒಂದು ಒಕ್ಕೂಟ ವ್ಯವಸ್ಥೆಯನ್ನ ಜಾರಿಗೆ ತಂದು ಒಂದು ಸಣ್ಣ ರಾಜ್ಯ, ಪಾಂಡಿಚೇರಿ ಅಂತ ಒಂದು ಸಣ್ಣ ರಾಜ್ಯ, ಅಥವಾ ಗೋವಾದಂಥ ಒಂದು ಸಣ್ಣ ರಾಜ್ಯ, ಅಥವಾ ಈಶಾನ್ಯ ಭಾರತದಲ್ಲಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ರಾಜ್ಯಗಳು, ಈ ರಾಜ್ಯಗಳಿಗೂ ದೊಡ್ಡ ರಾಜ್ಯಗಳಿಗೆ ಇರುವಷ್ಟು ಮಹತ್ವ ರಾಜಕೀಯವಾಗಿ ಭೌಗೋಳಿಕವಾಗಿ ಚಿಕ್ಕದಿರ್ಬೋದು, ಆದರೆ ಅಸ್ಮಿತೆಗೆ ಸಂಬಂಧಪಟ್ಟ ಹಾಗೆ ಒಂದು ಅವ್ರಿಗೆ ಇರತಕ್ಕಂಥ ಒಂದು ಸ್ವಾವಲಂಬನೆ, ಘನತೆ, ಗೌರವ, ನಾವು ಈ ದೇಶದ ಘನತೆ ಹೊಂದಿರತಕ್ಕಂಥ ಪ್ರಜೆಗಳು ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ಒಂದು ವಾತಾವರಣ ಇತ್ತು. ಆದರೆ ತಾವು ಹೇಳಿದಾಗೆ ಇವತ್ತು ಶಿಕ್ಷಣ ನೀತಿಯಲ್ಲಿ ಸಮವರ್ತಿ ಪಟ್ಟಿ ಅಥವಾ ರಾಜ್ಯ ಪಟ್ಟಿಯಲ್ಲಿ ಮಧ್ಯಪ್ರವೇಶ ಮಾಡಲಾಗ್ತಾ ಇದೆ, ಭಾಷೆಯ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಲಾಗ್ತಾ ಇದೆ, ಕೃಷಿ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಲಾಗ್ತಾ ಇದೆ, ಕಾರ್ಮಿಕ ಕಾನೂನುಗಳನ್ನ ನೀತಿ ಕಾರ್ಮಿಕ ಸಂಹಿತೆಗಳನ್ನ ಮಾಡಿ ಅಲ್ಲಿ ರಾಜ್ಯದ ಒಂದು ಮಹತ್ವವನ್ನು ಕಡಿಮೆ ಮಾಡಲಾಗ್ತಾ ಇದೆ.
ಇವತ್ತು ಗ್ಯಾಸ್ ಸಿಲಿಂಡರ್ಗಳನ್ನು ಸಮೇತ ಪೆಟ್ರೋಲ್ ಡೀಸೆಲ್ ಸಮೇತ ಕೇಂದ್ರ ಸರ್ಕಾರವೇ ನಿಯಂತ್ರಣ ಮಾಡ್ತಾ ಇರುವಾಗ ರಾಜ್ಯಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾವೆ, ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಕಳೆದುಕೊಳ್ತಾ ಇದ್ದಾವೆ. ಬಹುಶಃ ರಾಜ್ಯ ಕೇಂದ್ರದ ಈ ಗತಿ ಆದರೆ ಇನ್ನು ತಾವು ಹೇಳಿರ್ತಕ್ಕಂಥ ಸಂಸ್ಥೆಗಳಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಆಡಳಿತ ವಿಕೇಂದ್ರೀಕರಣ ಸಂಪೂರ್ಣವಾಗಿ ಅರ್ಥವನ್ನು ಕಳ್ಕೊಳ್ತದೆ. ಸೊ ಇಂಥ ಸಂದರ್ಭದಲ್ಲಿ ಭಾರತ ನಾನು ನಿರ್ಲಕ್ಷ್ಯಕ್ಕೊಳಪಟ್ಟಿದ್ದೀನಿ ಅಂತಕ್ಕಂಥ ಭಾವನೆಯನ್ನ ಜನರು ಹೊಂದಿದ್ರೆ ಮುಂದೆ ಈ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥ ವಾತಾವರಣ ಇದೆ ಅಂತ ತಾವು ಹೇಳಿದ್ರಿ. ಸೊ ಇದನ್ನ ರಾಜಕೀಯವಾಗಿ ನಿವಾರಣೆ ಮಾಡಬೇಕಾದ್ರೆ ಏನ್ ಮಾಡಲಿ? ಇದು ಬಹಳ ಮಹತ್ವವಾದಂತ ವಿಚಾರ. ನಾನು ಅದನ್ನೇ ಹೇಳಿದ್ದು. ಇವತ್ತು ಒಕ್ಕೂಟದ ವ್ಯವಸ್ಥೆ ಅಂದ್ರೆ ಫೆಡರಲ್ ವ್ಯವಸ್ಥೆ ಎದುರಿಸ್ತಾ ಇರ್ತಕ್ಕಂಥ ಈ ಸವಾಲುಗಳನ್ನ ಹಿಮ್ಮೆಟ್ಟಿಸಲೇಬೇಕು. ಅವುಗಳನ್ನು ಹಿಮ್ಮೆಟ್ಟಿಸೋದರ ಮುಖಾಂತರನೇ ನಾವು ಸಮಗ್ರ ಭಾರತನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಭಾಷೆಯ, ಎಲ್ಲ ಪ್ರಾಂತ್ಯ ಜನ ಇಲ್ಲಿ ನೆಮ್ಮದಿಯಿಂದ ಬಾಳಬೇಕು ಅಂತ ಅನ್ನೋದಾದ್ರೆ ಒಕ್ಕೂಟದ ವ್ಯವಸ್ಥೆ ಅನಿವಾರ್ಯವಾಗಿ ನಮಗೆ ಬೇಕೇ ಬೇಕು. ಹಾಗಾಗಿ ಇಡೀ ಜನ ಇದರ ಬಗ್ಗೆ ಚರ್ಚೆ ಮಾಡಬೇಕು. ರಾಜ್ಯ ಸರ್ಕಾರಗಳು ತನ್ನ ಭಿನ್ನಾಭಿಪ್ರಾಯಗಳನ್ನು ಮರೆತು ತಮ್ಮ ರಾಜಕೀಯ ಸಿದ್ಧಾಂತಗಳು ಏನೇ ಇರಲಿ, ತಮ್ಮ ರಾಜಕೀಯ ನಿಲುವುಗಳು ಏನೇ ಇರಲಿ, ಆದರೆ ದೇಶದ ಒಕ್ಕೂಟದ ವ್ಯವಸ್ಥೆಯನ್ನು ಉಳಿಸುವಂತ ವಿಚಾರದಲ್ಲಿ ಅವರು ಒಟ್ಟಾಗಬೇಕಾಗಿದೆ, ಐಕ್ಯ ಚಳವಳಿ ಮಾಡಬೇಕಾಗಿದೆ. ಕೇವಲ ಸರ್ಕಾರದ ಕೆಲಸಗಳು ಅಂತೇಳಿ ಜನಸಾಮಾನ್ಯರು ಕೈಕಟ್ಟಿಕೊಳ್ತಕ್ಕಂಥದ್ದಲ್ಲ. ಜನರು ಕೂಡ ಪ್ರತಿ ಹಂತದಲ್ಲಿ, ಪ್ರತಿ ಸಮಯದಲ್ಲಿ, ಪ್ರತಿ ಹೆಜ್ಜೆಯಲ್ಲಿ ಇವುಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಬೇಕಾಗಿದೆ. ಜನಪರ ಚಳುವಳಿಗಳನ್ನ ಕಟ್ಟಬೇಕಾಗಿದೆ. ಪ್ರಜಾಪ್ರಭುತ್ವ ಚೌಕಟ್ಟಿನಲ್ಲಿ ಶಾಂತಿಯುತವಾಗಿ, ಸಂವಿಧಾನಾತ್ಮಕವಾಗಿ ನಾವು ಈ ಸವಾಲುಗಳನ್ನ ಹಿಮ್ಮೆಟ್ಟಿಸತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಸಹ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಇದು ಸಂಪನ್ಮೂಲಗಳಿಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ಭೌಗೋಳಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಯಿತು. ಆದರೆ ಇನ್ನೊಂದು ಇವತ್ತು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ, ಒಂದೇ ಧರ್ಮ ಅಂತಕ್ಕಂಥದ್ದು. ಅದು ಒಂದೇ ಭಾಷೆಗೂ ಅನ್ವಯ ಆಗ್ತದೆ. ಅದು ಮುಖ್ಯವಾಗಿ ಒಂದೇ ಧರ್ಮ ಅಂತಕ್ಕಂಥದ್ದು. ಒಂದು ಧರ್ಮ ಇವತ್ತು ಒಂದು ನೆಶೆಯನ್ನು ಜನರ ತಲೆ ಮೇಲೆ ಹೇಳ್ತಾ ಇದೆ. ಏನಂದ್ರೆ ಪಾಕಿಸ್ತಾನ ಒಂದು ಧರ್ಮಾಧಾರಿತ ದೇಶ ಆಯಿತು, ನೇಪಾಳ ಒಂದು ಧರ್ಮಾಧಾರಿತ ದೇಶ, ಇವತ್ತದು ಶಿಥಿಲ ಆಗ್ತಾ ಇದೆ. ಸೊ ಹಾಗೇನೆ ಮಿಡ್ಲ್ ಈಸ್ಟ್ ಅಲ್ಲಿ ಹಲವಾರು ದೇಶಗಳು ಧರ್ಮಾಧಾರಿತವಾಗಿರ್ತಕ್ಕಂಥದ್ದಾಗಿದ್ದಾವೆ. ಈ ತರ ಇರುವಾಗ ನಾವು ಯಾಕೆ ಭಾರತವನ್ನ ಹಿಂದೂ ಧರ್ಮದ ಒಂದು ದೇಶವನ್ನಾಗಿ ಮಾಡಬಾರ್ದು? ನಾವೆಲ್ಲಿ ಮಾಡಕ್ ಸಾಧ್ಯ? ಭಾರತದಲ್ಲೇ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ಇದನ್ನ ಹಿಂದೂ ಧರ್ಮದ ದೇಶ, ಹಿಂದೂ ದೇಶ ಅಂತ ಡಿಕ್ಲೇರ್ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ಮುನ್ನೆಲೆ ಬಿಡ್ತಾ ಇದ್ದಾರೆ. ಸೊ ಹಿಂದೂ ದೇಶ ಅಂದ ತಕ್ಷಣನೇ, ಹಿಂದೂ ಧರ್ಮ ಅಂದ ತಕ್ಷಣನೇ ಹಲವಾರು ನಮ್ಮ ದೇಶದಲ್ಲಿ ಅದು ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಲಿಂಗಾಯತ ಧರ್ಮ ಆಗಿರ್ಬೋದು, ಈ ತರದ ಹಲವಾರು ಧರ್ಮಗಳು ಮತ್ತು ಜಾತಿಗಳು ಒಂದು ಧರ್ಮದ ವ್ಯಾಖ್ಯಾನಕ್ಕೆ ಬರದೇ ಇರತಕ್ಕಂಥ ಸಂಸ್ಕೃತಿ, ನಡೆ, ನುಡಿ, ನೀತಿ, ಆಹಾರ, ಉಡುಗೆ, ತೊಡುಗೆ ಇವೆಲ್ಲವನ್ನು ಒಳಗೊಂಡಿದ್ದಾವೆ. ಸೊ ಇಂತಹದ್ದನ್ನು ನಾವು ಒಂದು ಧರ್ಮದ ದೇಶ ಅಥವಾ ಇಂಥ ಧರ್ಮದ ದೇಶ ಅಂತ ಡಿಕ್ಲೇರ್ ಮಾಡಿದರೆ ಈ ಬಹುತ್ವದ ಸಂಸ್ಕೃತಿಯ ಮೇಲೆ ಸೂಕ್ಷ್ಮವಾದಂಥ ಪರಿಣಾಮಗಳು ಏನಾಗುತ್ತೆ? ಖಂಡಿತವಾಗಿಯೂ ಇದು ಬಹಳ ಮುಖ್ಯ ಪ್ರಶ್ನೆ. ಈ ಪ್ರಶ್ನೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ದೇಶದ ಜನ ಚರ್ಚೆ ಮಾಡಿದ್ರು. ಪಾಕಿಸ್ತಾನದ ಹೆಸರನ್ನು ನೀಡಿ, ಶ್ರೀಲಂಕಾದ ಹೆಸರನ್ನು ನೀಡಿ, ಅರಬ್ ದೇಶದ ಹೆಸರುಗಳನ್ನು ನೀಡಿ, ಭಾರತ ದೇಶದಲ್ಲಿ 80% ಹಿಂದೂಗಳು, ಉಳಿದ 20% ಬೇರೆ ಎಲ್ಲ ಧರ್ಮದ ಜನರು ಸೇರಿ. ಹಿಂದೂಗಳ ಪೈಕಿ ಒಂದು ಮಿಲಿಟೆಂಟ್ ಸೆಕ್ಷನ್ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂದು ಧ್ವನಿ ಎತ್ತಿತ್ತು.
ಏನ್ ಧ್ವನಿ ಅಂತಂತಂದ್ರೆ, ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಧ್ವನಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎದುರಾಯಿತು. ಈ ಪ್ರಶ್ನೆಯನ್ನ ಈ ದೇಶದ ಜನರು ಚರ್ಚೆ ಮಾಡಿದ್ರು. ಅವ್ರು ಏನನ್ನು ಚರ್ಚೆ ಮಾಡಿದ್ರು? ಭಾರತ ದೇಶಕ್ಕೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಅನೇಕ ಕಾಲಗಳಲ್ಲಿ ಜನ ಬಂದಿದ್ದಾರೆ. ಆಹಾರವನ್ನು ಹುಡುಕಿಕೊಂಡು ಬಂದಿದ್ದಾರೆ, ಕೃಷಿ ಭೂಮಿಯನ್ನು ಹುಡುಕಿಕೊಂಡು ಬಂದಿದ್ದಾರೆ, ವ್ಯಾಪಾರಕ್ಕಾಗಿ ಬಂದಿದ್ದಾರೆ, ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದಾರೆ, ಪ್ರವಾಸಿಗರಾಗಿ ಬಂದಿದ್ದಾರೆ, ದಾಳಿಕೋರರಾಗಿ ಬಂದಿದ್ದಾರೆ, ಆಕ್ರಮಣಕಾರರಾಗಿ ಬಂದಿದ್ದಾರೆ. ಈ ರೀತಿ ಅವರು ಬೇರೆ ಬೇರೆ ದೇಶಗಳಿಂದ ಬಂದರು. ಆರ್ಯರು ಬಂದರು, ಪರ್ಷಿಯನ್ರು ಬಂದರು, ಹುಂಡರು ಬಂದರು, ಆಫ್ರಿಕನ್ ಬಂದರು, ಯುರೋಪಿಯನ್ರು ಬಂದರು, ಮಂಗೋಲಿಯನ್ರು ಬಂದರು. ಅವ್ರು ಬಂದಂತ ಜನ ಬೇರೆ ಬೇರೆ ರೇಸಸ್ಗೂ ಸೇರಿದ್ರು. ಪ್ರೋಟೋ ಆಸ್ಟ್ರಲಾಯ್ಡ್, ಪ್ಯಾಲಿಯೋ ಮೆಡಿಟರೇನಿಯನ್, ಕ್ಯಾಕಸಾಯ್ಡ್, ಮಂಗಲಾಯ್ಡ್, ನೀಗ್ರಾಯ್ಡ್ ಅಂತಕ್ಕಂಥ ರೇಸ್ಗಳಿಂದ ಬಂದರು. ಅವರು ಕೇವಲ ಒಂದು ಧರ್ಮಕ್ಕೆ ಸೇರಿದವರಲ್ಲ, ವಿವಿಧ ರಾಷ್ಟ್ರಗಳಿಗೆ, ವಿವಿಧ ರೇಸಸ್ಗಳಿಗೆ, ವಿವಿಧ ಭಾಷಾ ಕುಟುಂಬಗಳಿಗೂ ಸೇರಿದ್ರು. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಧರ್ಮದ ಜನನೂ ಇಲ್ಲಿಗೆ ಬಂದರು. ಈ ರೀತಿ ಬಂದಂತ ಜನ ಅವ್ರ ಕೆಲಸ ಮುಗಿದ ಮೇಲೆ ಅವರೆಲ್ಲರೂ ವಾಪಸ್ ಹೋಗಿಲ್ಲ. ಕೆಲವರು ಮಾತ್ರ ವಾಪಸ್ ಹೋದ್ರು. ಬಹುಪಾಲು ಜನ ಭಾರತ ದೇಶದಲ್ಲಿ. ಉಳಿದಂತ ಜನ ಈ ರೀತಿ ಬೇರೆ ಬೇರೆ ಕಾರಣಕ್ಕೆ ಬಂದವರು ಅವರು ಪ್ರತ್ಯೇಕವಾಗಿ ಉಳಿಯಲಿಲ್ಲ. ಅವರು ಒಬ್ಬರಲ್ಲಿ ಒಬ್ಬರು ಬೆರೆತೋದ್ರು. ದೇರ್ ಇಸ್ ಸೋ ಮಚ್ ಆಫ್ ಇಂಟರ್ಮಿಂಗ್. ಆ ಇಂಟರ್ಮಿಂಗಿನ ಪರಿಣಾಮವಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ನೀವು ಎಲ್ಲೇ ಹುಡುಕಿದ್ರು ಸಹ ಒಬ್ಬ ಪ್ಯೂರ್ ರೇಸ್ ಅಂತಕ್ಕಂಥ ಜನ ನಿಮ್ಗೆ ಸಿಗೋದಿಲ್ಲ. ಪ್ಯೂರ್ ನ್ಯಾಷನಾಲಿಟಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಿಮ್ಗೆ ಸಿಗೋದಿಲ್ಲ. ಅಷ್ಟೊಂದು ಇಂಟರ್ಮಿಂಗಲ್ ಆಗಿದೆ. ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ಭಾಗವಹಿಸಿದ್ದಾರೆ. ಈ ಎಲ್ಲ ಜನರು ಈ ದೇಶವನ್ನ ಒಟ್ಟಿಗೆ ಭುಜ ಕೊಟ್ಟು ಕಟ್ಟಿದ್ದಾರೆ. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರವನ್ನು ಗಳಿಸಿದ್ದಾರೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕೇವಲ ಹಿಂದೂಗಳ ರಕ್ತ ಅಲ್ಲ, ಮುಸಲ್ಮಾನರ ರಕ್ತ, ಕ್ರೈಸ್ತರ ರಕ್ತ, ಸಿಖ್ಖರ ರಕ್ತ ಹರಿದಿದೆ ಅಂತಕ್ಕಂಥ ಸತ್ಯನ ನಾವು ಮರೆಯೋಂಗಿಲ್ಲ. ಹಾಗಾಗಿ ಇವೆಲ್ಲ ಚರ್ಚೆ ಮಾಡಿ ನಮ್ಮ ದೇಶದ ಹಿರಿಯರು ಈ ಪ್ರಶ್ನೆ ಸ್ವತಂತ್ರ ಹೋರಾಟದಲ್ಲಿ ಎದುರಾಗ ಅವರೊಂದು ಉತ್ತರ ಕೊಟ್ಟರು. ನಮಗೆ ಹಿಂದೂ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಕ್ರೈಸ್ತ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ, ಬೌದ್ಧ ರಾಷ್ಟ್ರ ಬೇಡ, ನಾವೆಲ್ಲರೂ ಇಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂತಂದ್ರೆ ನಮಗೆ ಜಾತ್ಯತೀತ ರಾಷ್ಟ್ರ ಬೇಕು. ಈ ಬಹುತ್ವವನ್ನು ನಾವು ಸಂರಕ್ಷಿಸಿಕೊಂಡು ಹೋಗ್ಬೇಕು, ಈ ವೈವಿಧ್ಯತೆಯನ್ನ ನಾವು ಸಂರಕ್ಷಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ದೃಢವಾದಂತ ಉತ್ತರಗಳೇ ನಮ್ಮ ರಾಷ್ಟ್ರೀಯ ಚಳುವಳಿಯ ಗುರಿಗಳಾದವು. ಆ ಗುರಿಗಳನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಿ ನಾವು ಕಳೆದ 75 ವರ್ಷಗಳಲ್ಲಿ ಈ ದೇಶವನ್ನು ಮುನ್ನಡೆಸಿಕೊಂಡು ಬಂದಿದ್ವಿ. ಹಾಗಾಗಿ ನಾವು ನಮ್ಮ ಸಂವಿಧಾನದ ಆಶಯಗಳನ್ನ ಅನುಷ್ಠಾನಗೊಳಿಸಿ ಎತ್ತಿ ಹಿಡಿತಕ್ಕಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಒಂದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನ ಬಹಳ ಅದ್ಭುತವಾಗಿ, ಬಹಳ ಸರಳವಾಗಿ ತಾವು ವಿಶ್ಲೇಷಣೆ ಮಾಡಿದ್ದಾರೆ. ತಾವು ಒಬ್ಬ ನ್ಯಾಯಮೂರ್ತಿಗಳಾಗಿ ಬಹುಶಃ ನನಗನ್ಸಿದ ಮಟ್ಟಿಗೆ ಭಾರತದ ಸೆಕ್ಯುಲರ್ ಸಂಸ್ಕೃತಿಯನ್ನ, ಒಕ್ಕೂಟ ವ್ಯವಸ್ಥೆಯನ್ನ, ಶಾಸಕಾಂಗವನ್ನ, ಆಮೇಲೆ ಕಾರ್ಯಾಂಗವನ್ನ ಇವತ್ತು ಹೆಚ್ಚು ನ್ಯಾಯಾಂಗ ನಿರ್ದೇಶಿಸ್ತಾ ಇದೆ. ನ್ಯಾಯಾಂಗದಲ್ಲೂ ನಾನು ಕೆಲವು ಡಿವಿಯೇಷನ್ ಕಂಡ್ರೂ ಸಹಿತ ಅದರ ಪ್ರಮುಖವಾಗಿ ನ್ಯಾಯಾಂಗ ಇವತ್ತು ನಮ್ಮ ಅಂತಿಮವಾದಂಥ ಮಾರ್ಗ. ನಾವು ಕಾರ್ಯಾಂಗದಿಂದ ಅಥವಾ ಶಾಸಕಾಂಗದಿಂದ ನಮಗೆ ನ್ಯಾಯ ಸಿಗದೇ ಇರುವಾಗ ಅಥವಾ ಸಂವಿಧಾನದ ಆಶಯಕ್ಕೆ ಧಕ್ಕೆ ಬಂದಾಗ ನಾವು ನ್ಯಾಯಾಂಗದ ಮುಂದೆ ಹೋಗಿ ಆಡಳಿತಾಂಗದ ಕಿವಿ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇವತ್ತು ಆಡಳಿತಾಂಗದ ಹಲವಾರು ಜನ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು, ತಾವು ಎಲ್ಲವನ್ನೂ ನ್ಯಾಯಮೂರ್ತಿಗಳಾಗಿರ್ಬೋದು, ತಮ್ಮಂಥವರು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ನ್ಯಾಯಪೀಠದ ಮೇಲೆ ಕೂತು ನಾವು ಮಾತಾಡುವಾಗ ಆಗಿರ್ಬೋದು, ಸಂವಿಧಾನದ ಒಂದು ಮಾರ್ಗದರ್ಶನದಲ್ಲಿ ಈ ದೇಶಕ್ಕೆ ಒಂದು ನ್ಯಾಯದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅಥವಾ ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು
ಅಂತಕ್ಕಂಥ ಕೂಗು ಇರ್ತಾ ಇದೆ. ಆಮೇಲೆ ಸಂವಿಧಾನವನ್ನ ಬರೆದವರು ಸರಿ ಇರಲಿಲ್ಲ ಅನ್ನೋದು, ಅಥವಾ ಅಂಬೇಡ್ಕರ್ ಸಂವಿಧಾನವನ್ನೇ ಬರೀಲಿಲ್ಲ ಅಂತ ಅನ್ನೋದು, ಅಥವಾ ಈ ಸಂವಿಧಾನ ನಮ್ಮ ದೇಶಕ್ಕೆ ಸೂಕ್ತವಾಗಿರಲಿಲ್ಲ, ಇದು ಬೇರೆ ಬೇರೆ ದೇಶಗಳ ಒಂದು ನಕಲು, ರಷ್ಯಾದ ನಕಲು, ಅಮೆರಿಕದ ನಕಲು ಅಂತಕ್ಕಂಥ ವಿಚಿತ್ರವಾದಂಥ ವಾದಗಳನ್ನ ಇವತ್ತು ಹುಟ್ಟಾಕ್ತಾ ಇದ್ದಾರೆ. ಇದೆಲ್ಲದ ವಾದದ ಹಿಂದೆ ಸಂವಿಧಾನವನ್ನ ಇವತ್ತು ಅಪ್ರಸ್ತುತ ಅಂತ ಅದನ್ನ ಮಂಡಿಸಬೇಕು ಅಂತ ಹೋಗ್ತಾ ಇದ್ದಾರೆ. ಸೊ ಇವತ್ತು ನಾವು ತಮ್ಮ ಕಡೆಯಿಂದ ಒಂದು ಮಾಹಿತಿಯನ್ನ, ಇವತ್ತಿಗೂ ನಮ್ಮ ಸಂವಿಧಾನ ನಮ್ಮ ದೇಶದ ಬಹುತ್ವಕ್ಕೆ, ಸೆಕ್ಯುಲರಿಸಂಗೆ ಹೇಗೆ ಪ್ರಸ್ತುತ, ಅದನ್ನು ಯಾಕೆ ನಾವು ಬದಲಾವಣೆಯ ಬಗ್ಗೆ ಮಾತನಾಡಬಾರ್ದು ಅನ್ನೋದಕ್ಕೆ ತಮ್ಮ ಅಭಿಪ್ರಾಯಗಳಿಗೆ. ಬಹಳ ಮುಖ್ಯ ಪ್ರಶ್ನೆ ಕೂಡ ಇದು. ಸಂವಿಧಾನ ಓದು ಅಭಿಯಾನದಲ್ಲಿ ಈ ವಿಷಯದ ಬಗ್ಗೆ ಈ ರಾಜ್ಯದ ವಿದ್ಯಾರ್ಥಿ ಯುವಜನರು ಎಲ್ಲ ಕಡೆ ನನ್ನನ್ನು ಈ ಪ್ರಶ್ನೆ ಕೇಳಿ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ನಾವು ಜಾರಿಗೆ ತರೋದರ ಮುಖಾಂತರ ಭಾರತ ಗಣರಾಜ್ಯ ಆಯಿತು. ಈ ಭಾರತ ಗಣರಾಜ್ಯವಾಗಿ 73 ವರ್ಷಗಳ ಕಡೆ. ಈ 73 ವರ್ಷಗಳಲ್ಲಿ ನಾವೊಂದಷ್ಟು ಸಾಧನೆ ಮಾಡಿದ್ವಿ. ಏನೂ ಸಾಧನೆ ಮಾಡಿಲ್ಲ ಅಂತಕ್ಕಂಥ ವಾದ ನಾನು ಒಪ್ಪೋದು. ಹಂಗಿದ್ರೆ ನೀವು ಕೇಳಬಹುದು, ಏನ್ ಸಾಧನೆ ಮಾಡಿದ್ದೀವಿ ಅಂತ. ನಾನು ಆಗ್ಲೇ ಹೇಳಿದಂಗೆ ನಿಜವಾದಂತ ಭಾರತ ನಿರ್ಮಾಣ ಆಗಿದ್ದು ಭಾರತದ ಸ್ವಾತಂತ್ರ್ಯ ಬಂದ ನಂತರ, ಭಾರತದ ಸಂವಿಧಾನದ ಅಡಿಯಲ್ಲಿ. ಎರಡನೇದು, ಇಲ್ಲಿ ನಾವು ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಕಟ್ಟಿದ್ದೀವಿ, ಜನರಿಗೆ ಪ್ರಜಾಪ್ರಭುತ್ವ ಹಕ್ಕುಗಳನ್ನ ನೀಡಿದ್ದೀವಿ. ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತರುವುದರ ಮುಖಾಂತರ ಜನರ ಜೀವನ ಮಟ್ಟನ ಉತ್ತಮಗೊಳಿಸಿ. ಇದು ಸಾಧ್ಯ ಆಗಿದ್ರೆ ಅದಕ್ಕೆ ಸಂವಿಧಾನ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಒಟ್ಟು ಆಹಾರ ಧಾನ್ಯ ಉತ್ಪಾದನೆ ಕೇವಲ 50 ಮಿಲಿಯನ್ ಟನ್ ಇತ್ತು. ಇವತ್ತು ನಮ್ಮ ಒಟ್ಟು ಆಹಾರ ಧಾನ್ಯ ಉತ್ಪಾದನೆ 295 ಮಿಲಿಯನ್ ಟನ್ ಒಂದು ವರ್ಷಕ್ಕೆ. ಆವತ್ತು 15-16% ಅಕ್ಷರಸ್ಥರಿತ್ತು. ಇವತ್ತು 78-79% ಅಕ್ಷರಸ್ಥರಿದ್ದಾರೆ. ಆವತ್ತು ಬಡತನ ರೇಖೆಗಿಂತ ಕೆಳಗಿದ್ದವರು 70%. ಇವತ್ತು ನಾವು ಅದನ್ನ 21% ಇಳಿಸಿದ್ದೀವಿ. ಒಂದಷ್ಟು ಜನರಿಗೆ ಅನ್ನ, ಬಟ್ಟೆ, ಕುಡಿಯುವ ನೀರು, ರಸ್ತೆ, ದೀಪ, ವಸತಿ ಈ ಮೂಲ ಸೌಕರ್ಯಗಳನ್ನು ಒದಗಿಸಿ ನಾವು ಜನಜೀವನ ಉತ್ತಮಗೊಳಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದು ನಮ್ಮ ಸಂವಿಧಾನದ ಕಾರಣ. ಮಹಿಳೆಯರನ್ನ, ದಲಿತರನ್ನ, ಬುಡಕಟ್ಟು ಜನಾಂಗನ, ಅಲ್ಪಸಂಖ್ಯಾತರನ್ನ ಈ ದೇಶದಲ್ಲಿ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಾವು ನಡೆಸಿಕೊಂಡ್ವಿ. ಆದರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ನಾವು ಮಹಿಳಾ ರಾಷ್ಟ್ರಪತಿಯನ್ನ ನೋಡಿದ್ವಿ, ಮಹಿಳಾ ಪ್ರಧಾನಿಯನ್ನ ನೋಡಿದ್ವಿ, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರ ಸಚಿವರು, ರಾಜ್ಯ ಸಚಿವರು, ಸರ್ಕಾರಗಳಲ್ಲಿ ಸಚಿವರು, ಸಂಸದರು, ಶಾಸಕರು, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರು ಪ್ರವೇಶ ಮಾಡಿದ್ದಾರೆ. ಕಾರ್ಯಾಂಗದಲ್ಲಿ ಪ್ರವೇಶ ಮಾಡಿದ್ದಾರೆ. IAS ಆಫೀಸರ್ಸ್, IRS ಆಫೀಸರ್ಸ್, IFS ಆಫೀಸರ್ಸ್ಗಳಾಗಿ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಜಿಲ್ಲಾ ನ್ಯಾಯಮೂರ್ತಿಗಳಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಸಹ ಪ್ರವೇಶ ಮಾಡಿದ್ದಾರೆ. ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಈ ಕ್ಷೇತ್ರಗಳನ್ನು ಸೀಮಿತಗೊಳಿಸಿದ್ದಾರೆ. ಇದಕ್ಕೆ ಕಾರಣ ಭಾರತದ ಸಂವಿಧಾನ. ನಮ್ದು ಜಾತಿ ವ್ಯವಸ್ಥೆ ಭಾರತ ದೇಶದಲ್ಲಿ ಹುಟ್ಟುತ್ತಾ ನಮಗೊಂದು ಜಾತಿ ಕಟ್ತಾರೆ. ಜಾತಿಗೊಂದು ಕಸುಬು, ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋಂಗಿಲ್ಲ, ಅಂತರ್ಜಾತಿ ಮದುವೆ ಮಾಡ್ಕೊಳ್ಳೋಂಗಿಲ್ಲ, ಸಹ ಭೋಜನ ಮಾಡೋಂಗಿಲ್ಲ, ಸತ್ತ ಹೆಣಗಳನ್ನು ಒಂದೇ ಸ್ಮಶಾನದಲ್ಲಿ ನಾವು ಸಂಸ್ಕಾರ ಮಾಡೋದಿಲ್ಲ. ಆ ಜಾತಿಯವರಿಗೆ ಬೇರೆ ಸ್ಮಶಾನ, ಈ ಜಾತಿಯವರಿಗೆ ಬೇರೆ ಸ್ಮಶಾನ, ಆ ಧರ್ಮದವರಿಗೆ ಬೇರೆ, ಈ ಧರ್ಮದವರಿಗೆ ಬೇರೆ ಸ್ಮಶಾನ. ಇಂಥ ವ್ಯವಸ್ಥೆ ಇಲ್ಲಿ ನಿಲ್ಲದೆ ಜಾತಿ ಮತ್ತು ಕಸಬನ್ನ ವಂಶ ಪಾರಂಪರ್ಯ. ಎ ಕಾಬ್ಲರ್ ಸನ್ ಹ್ಯಾಸ್ ಟು ಬಿಕಮ್ ಎ ಕಾಬ್ಲರ್, ಎ ಹೇರ್ ಕಟರ್ ಸನ್ ಹ್ಯಾಸ್ ಟು ಬಿಕಮ್ ಎ ಹೇರ್ ಕಟರ್, ಎ ವಾಷರ್ ಮ್ಯಾನ್ ಸನ್ ಹ್ಯಾಸ್ ಟು ಬಿಕಮ್ ಎ ವಾಷರ್ ಮ್ಯಾನ್, ಎ ಫಾರ್ಮರ್ ಸನ್ ಹ್ಯಾಸ್ ಟು ಬಿಕಮ್ ಎ ಫಾರ್ಮರ್. ಇಂಥ ವ್ಯವಸ್ಥೆಯನ್ನ ನಾವು ಸ್ವಲ್ಪ ಮಟ್ಟಿಗೆ ಹಿಮ್ಮೆಟ್ಟಿಸಿದ್ದೀವಿ.
ಜಾತಿ ವ್ಯವಸ್ಥೆ ಪೂರ್ಣವಾಗಿ ಹೋಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಇದನ್ನು ಸ್ವಲ್ಪ ಹಿಮ್ಮೆಟ್ಟಿಸಿ, ಇವತ್ತು ಈ ದೇಶದ ರಾಷ್ಟ್ರಪತಿ ಒಬ್ಬ ದಲಿತರ ಮಗ, ಈ ದೇಶದ ಪ್ರಧಾನಿ ಅತಿ ಹಿಂದುಳಿದಿರ್ತಕ್ಕಂಥ ಜಾತಿಯ ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ. ನಾನು ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಜನಿಸಿದ್ದು. ಸ್ವಾಭಾವಿಕವಾಗಿ ರೈತನ ಮಗ ರೈತನಾಗಬೇಕಾಗಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ BA LLB ಡಿಗ್ರಿ ಪಡೆದು ಬೆಂಗಳೂರು ಶಹರ್ನಲ್ಲಿ ವಕೀಲ ವೃತ್ತಿ ಮಾಡಿ ಬೆಂಗಳೂರು ಹೈಕೋರ್ಟ್ ನಲ್ಲಿ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿ ನಿವೃತ್ತಿಯಾದಂತಹ ಸುಪ್ರೀಂ ಕೋರ್ಟ್ ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಸಂವಿಧಾನ ನನಗೆ ಕೊಟ್ಟಂತ ಅವಕಾಶ. ಹಾಗಾಗಿ ಈ ಸಂವಿಧಾನದ ಅಡಿಯಲ್ಲಿ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಇಂಡಿಯನ್ ಡಿಫೆನ್ಸ್, ಇಂಡಿಯನ್ ಸರ್ವಿಸ್ ಸೆಕ್ಟರ್, ಇಂಡಿಯನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್, ಅನೇಕ ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಒಂದು ಅಂತಕ್ಕಂಥ ಹೆಸರನ್ನು ನಾವು ಗಳಿಸೋದಕ್ಕೆ ಸಾಧ್ಯ ಆದ್ರೆ ಅದು ನಮ್ಮ ಸಂವಿಧಾನ ಇದಕ್ಕೆ ಕಾರಣ. ಇವೆಲ್ಲವನ್ನು ಯಾವುದನ್ನು ಗಮನಿಸದೆ, ಸಂವಿಧಾನವನ್ನು ಸರಿಯಾದ ರೀತಿ ಓದದೆ, ಅರ್ಥ ಮಾಡಿಕೊಳ್ಳದೆ ಸಂವಿಧಾನದಲ್ಲಿ ದೋಷ ಇದೆ, ಸಂವಿಧಾನ ಅಪ್ರಸ್ತುತ, ಸಂವಿಧಾನವನ್ನು ಬದಲಾಯಿಸಬೇಕು ಅಂತಕ್ಕಂಥ ಗೆಳೆಯರು ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ, ಇದರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ, ದಿ ಫಾಲ್ಟ್ ಲೈಸ್ ನಾಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಿ ಫಾಲ್ಟ್ ಲೈಸ್ ವಿದಿನ್ ಅಸ್ ಇನ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ನಾಟ್ ಪ್ರಾಪರ್ಲಿ ಇಂಪ್ಲಿಮೆಂಟಿಂಗ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಯಾವುದೇ ದೋಷ ಇಲ್ಲ, ಆದರೆ ನಮ್ಮಲ್ಲಿ ದೋಷ ಇದೆ. ನಾವು ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಲಿಲ್ಲ, ಆ ಸಂವಿಧಾನವನ್ನ ನಾವು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಿಲ್ಲ. ಹಾಗಾಗಿ ಇವತ್ತು ಕೂಡ ನಮ್ಮ ಸಂವಿಧಾನ ಜಗತ್ತಿನ ಅನೇಕ ಸಂವಿಧಾನಗಳಲ್ಲಿ ದೊಡ್ಡದು ಮಾತ್ರ ಅಲ್ಲ, ಅದು ಪ್ರಸ್ತುತ ಮತ್ತು ಇನ್ನು ಅದು ಒಳ್ಳೆಯ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಈ ಸಂದರ್ಭ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾಟ್ ಓನ್ಲಿ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಒನ್ ಆಫ್ ದಿ ಗುಡ್ ಕಾನ್ಸ್ಟಿಟ್ಯೂಷನ್ಸ್ ಅಂಡ್ ಒನ್ ಆಫ್ ಮೋಸ್ಟ್ ರಿಲೆವೆಂಟ್ ಕಾನ್ಸ್ಟಿಟ್ಯೂಷನ್. ಅಷ್ಟು ಮಾತ್ರ. ಈ ಸಂವಿಧಾನಕ್ಕೆ ಅವಶ್ಯಕತೆ ಬಿದ್ದರೆ ತಿದ್ದುಪಡಿ ಮಾಡಿ ಇನ್ನೊಂದಷ್ಟು ಉತ್ತಮಗೊಳಿಸೋಣ. ಅದಕ್ಕೆ ಸಂವಿಧಾನದಲ್ಲಿ ಅನುಚ್ಛೇದ 368ನಲ್ಲಿ ತಿದ್ದುಪಡಿಗೆ ಅವಕಾಶ ಮಾಡಿಕೊಡ್ಲಾಗಿದೆ. ಆಹಾರ, ಶಿಕ್ಷಣ, ಆರೋಗ್ಯ, ವಸತಿ, ಸಾರಿಗೆ, ಉದ್ಯೋಗ ಇವುಗಳನ್ನು ಮೂಲಭೂತ ಹಕ್ಕಾಗಿ ಮಾಡೋಣ. ಆ ಮುಖಾಂತರ ಇರ್ತಕ್ಕಂಥ ಸಂವಿಧಾನವನ್ನ ನಾವು ಶ್ರೀಮಂತಗೊಳಿಸ. ಸಂವಿಧಾನವನ್ನ ವಿರೋಧ ಮಾಡತಕ್ಕಂಥ ಜನ, ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಜನ, ಸಂವಿಧಾನ ಅಪ್ರಸ್ತುತ ಆಗಿರ್ತಕ್ಕಂಥ ಜನ ಪರ್ಯಾಯ ಏನು ಅಂತ ಕೊಡ್ತಾನೆ ಇಲ್ಲ ನಮ್ಗೆ. ಆ ಪರ್ಯಾಯನ ಕೊಡಿ, ಚರ್ಚೆ ಮಾಡೋಣ, ಪ್ರಜಾಪ್ರಭುತ್ವ ಚೌಕಟ್ಟಿನಲ್ಲಿ ಚರ್ಚೆ ಮಾಡೋಣ. ಅದು ಬಿಟ್ಟು ಯಾವ ಅಧ್ಯಯನವೂ ಇಲ್ಲದೆ, ಯಾವ ತಿಳುವಳಿಕೆಯನ್ನು ಇಲ್ಲದೆ, ಉದ್ದೇಶಪೂರ್ವಕವಾಗಿ ಈ ಸಂವಿಧಾನ ಸರಿಯಲ್ಲ ಅಂತಕ್ಕಂಥದ್ದು ಇದು ವೆಸ್ಟೆಡ್ ಇಂಟ್ರೆಸ್ಟ್ ನ ಕೈವಾಡ. ಸ್ವಾರ್ಥಿಗಳು ಸ್ವಹಿತಕ್ಕೆ ಇವರು ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂತ ಮಾತುಗಳಿಗೆ ನಾವು ಉತ್ತರವನ್ನು ಕೊಡಬೇಕಾಗಿದೆ. ಅಂತ ಶಕ್ತಿಗಳನ್ನ ನಾವು ಹಿಮ್ಮೆಟ್ಟಿಸಬೇಕಾಗಿದೆ. ಇವತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು, ಸೊ ನಾವು ಯಾಕೆ ಈ ಸಂವಿಧಾನವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಹಲವಾರು ನಿದರ್ಶನಗಳನ್ನ ತಾವು ಕೊಟ್ರಿ. ಧನ್ಯವಾದಗಳು. ಈಗ ಕೊನೆಯ ಪ್ರಶ್ನೆ ತಮ್ಮ ಮುಂದೆ ಇರ್ತೀನಿ, ಬಹಳ ಮುಖ್ಯವಾದದ್ದು. ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನ, ಹಕ್ಕುಗಳನ್ನ, ಸ್ವಾತಂತ್ರ್ಯಗಳನ್ನ ಒಂದು 3-4 ದಶಕ ನಾವು ಖಂಡಿತವಾಗಿಯೂ ಅನುಭವಿಸಿದ್ದೀವಿ. ಸೊ ನನಗನ್ನಿಸ್ತದೆ ನಮ್ಮ ಜನರೇಷನ್ನು 2000ವರೆಗೆ 1990ರಲ್ಲಿ ಈ ಜಾಗತೀಕರಣ ಪ್ರಕ್ರಿಯೆ ಆರಂಭ ಆದಮೇಲೆ ಒಂದು 10 ವರ್ಷದ ಅವಧಿಯಲ್ಲಿ ಈ ದೇಶದ ಪ್ರಭುತ್ವದಲ್ಲಿ ಯಾವುದೇ ರಾಜಕಾರಣ ಆಗಿರಲಿ, ಆದರೆ ವಿಶ್ವದಾದ್ಯಂತ ಒಂದು ಪ್ರಕ್ರಿಯೆ ಆರಂಭ ಆಗಿ ಕಾರ್ಪೊರೇಟ್ ಕಂಪನಿಗಳು, ಕಾರ್ಪೊರೇಟ್ ಹೌಸ್ಗಳು ಒಂದು ಉತ್ಪಾದನಾ ವಿಧಾನವನ್ನು ಬದಲಾವಣೆ ಮಾಡೋದ್ರ ಮುಖಾಂತರವಾಗಿ ಆಯಾ ದೇಶದ ಮೂಲ ತಳಪಾಯವನ್ನೇ ಬದಲಾವಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿ, ಅದು ಗ್ಯಾಟ್ ಅಗ್ರಿಮೆಂಟ್ ಆದಮೇಲೆ ಆಗಿರ್ತಕ್ಕಂಥದ್ದು. ಇವತ್ತು ತಾವು ಹೇಳಿದಾಗೆ ನಮ್ಮ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಹಕ್ಕು, ಸ್ವಾತಂತ್ರ್ಯ ಇವೆಲ್ಲವನ್ನು ನಾವು ಪಡೆದ್ರೂ ಇವತ್ತು ಉದಾಹರಣೆಗೆ
ಎಲ್ಲವನ್ನೂ ಪ್ರೈವೇಟೈಸ್ ಮಾಡೋದ್ರಿಂದ ತಾವು ಹೇಳಿದಾಗ ಸಂವಿಧಾನದಲ್ಲಿ ವಿಕೇಂದ್ರೀಕರಣ ನೀತಿಗೆ ಬಹಳ ಮಹತ್ವ ಕೊಟ್ಟಿದೆ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ವಿಕೇಂದ್ರೀಕರಣ, ಸಂಪತ್ತಿನ ಕೇಂದ್ರೀಕರಣಕ್ಕೆ ವಿರುದ್ಧವಾಗಿದೆ ನಮ್ಮ ಸಂವಿಧಾನ. ಆದರೆ ಇಲ್ಲಿ ಸಂಪತ್ತಿನ ವಿಕೇಂದ್ರೀಕರಣವನ್ನ ತಡೆಗಟ್ಟಿ ಮತ್ತೆ ಸಂಪತ್ತಿನ ಕೇಂದ್ರೀಕರಣಕ್ಕೆ ನಾವು ಹೋಗ್ತಾ ಇದ್ದೀವಿ. ಬಿಲಿಯನರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಡತನ ಸಂಖ್ಯೆ ಕಂಪ್ಯಾರಿಟಿವ್ಲಿ ಮೊದಲಷ್ಟು ಬಡತನ ಇರಲಿಕ್ಕಿಲ್ಲ, ಆದರೆ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಕಡೆ ಸಣ್ಣ 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 ಜಾತಿಗಳ ಜನ, ಆದಿವಾಸಿಗಳು, ಬುಡಕಟ್ಟು ಜನ ಒಂದು ಅಸ್ಮಿತೆಯನ್ನು ಕಳ್ಕೊಳ್ತಾ ಇದ್ದಾರೆ. ಈ ಗ್ಲೋಬಲೈಸೇಷನ್ ನಲ್ಲಿ ನಾವು ಯಾರು ಪ್ರಜೆಗಳು ಆಗಿ ಉಳಿತಾ ಇಲ್ಲ, ನಾವೆಲ್ಲ ಗ್ರಾಹಕರಾಗಿ ಪರಿವರ್ತನೆ ಆಗ್ತಾ ಇದ್ದೀವಿ. ಕಾರ್ಪೊರೇಟ್ ಹೌಸ್ಗಳ ಮುಂದೆ ನಾವು ಗ್ರಾಹಕರಾಗಿ ಪರಿವರ್ತನೆಗೊಳ್ತಾ ಇದ್ದೀವಿ. ತಮಗೆ ನೆನಪಿರ್ಬೋದು 1996-98 ಅವಧಿಯಲ್ಲಿ ಈ ಇಂದ್ರಜಿತ್ ಗುಪ್ತಾ ಅವರು ಈ ದೇಶದಲ್ಲಿ ಒಂದು ಚುನಾವಣಾ ಸುಧಾರಣಾ ಸಮಿತಿಗೆ ಅಧ್ಯಕ್ಷರಾದಾಗ ಒಂದು ಮಾತನ್ನು ಹೇಳಿದ್ರು. ಕಾರ್ಪೊರೇಟ್ ಕಂಪನಿಗಳು ನಮ್ಮ ದೇಶದಲ್ಲಿ ಪೊಲಿಟಿಕಲ್ ಫಂಡ್ ಕೊಡೋದನ್ನ ನಿಲ್ಲಿಸಬೇಕು. ಅವಾಗ ನಮ್ಮ ದೇಶದ ರೂಲಿಂಗ್ ಬರ್ತಾ ಇರ್ತಕ್ಕಂಥ ಯಾವುದೇ ಪಾರ್ಟಿ ಆ ಕಾರ್ಪೊರೇಟ್ ಕಂಪನಿಗಳ ಗುಲಾಮ ಆಗ್ತದೆ, ಅದನ್ನು ತಪ್ಪಿಸಬೇಕು ಅಂತಂದ್ರೆ ಅದನ್ನು ನಿಲ್ಲಿಸಬೇಕು ಅಂತ. ಆದರೆ ಇವತ್ತು ಕಾರ್ಪೊರೇಟ್ ಕಂಪನಿಗಳೇ ಇಂಡೈರೆಕ್ಟ್ ಆಗಿ ನಮ್ಮ ಪ್ರಭುತ್ವಗಳನ್ನ ನಿಯಂತ್ರಣ ಮಾಡ್ತಾ ಇದ್ದಾವೆ. ಸೊ ಕಾರ್ಪೊರೇಟ್ ಕಂಪನಿಗಳು ಮಾಡ್ತಾ ಇರ್ತಕ್ಕಂಥ ಉತ್ಪನ್ನ ನಮ್ಮ ಬಹುತ್ವವನ್ನು ನಾಶ ಮಾಡ್ತಾ ಇದೆ. ಒಂದು ಕಾರ್ಪೊರೇಟ್ ಕಂಪನಿ ಮಾಡ್ತಾ ಇರ್ತಕ್ಕಂಥ ಉತ್ಪನ್ನಗಳು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದೇನೆ, ಗುಜರಾತ್ನಿಂದ ಈ ಕಡೆ ಆಸಾಂವರೆಗೂ ಒಂದೇನೆ. ಅಂದ್ರೆ ಈ ದೇಶದ ಉತ್ಪಾದನಾ ವೈವಿಧ್ಯತೆ ಇರ್ತಲ್ಲ, ಈ ಉತ್ಪಾದನಾ ವೈವಿಧ್ಯತೆಯನ್ನು ನಾಶ ಮಾಡ್ತಾ ಇದ್ದಾವೆ. ಅದ್ರ ಮೂಲಕ ಜೀವನ ವಿಧಾನವನ್ನ ಏಕರೂಪಕ್ಕೆ, ಆಲೋಚನಾ ವಿಧಾನವನ್ನ ಏಕರೂಪಕ್ಕೆ, ಶಿಕ್ಷಣದ ಏಕರೂಪತೆ ಈ ತರ ತರ್ತಾ ಇದ್ದಾವೆ. ಈ ತರದ ಒಂದು ಸಂವಿಧಾನವನ್ನು ಮುಂದಿಟ್ಟುಕೊಂಡೇ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನ, ಅಪಾಯಗಳನ್ನ ಹೇಗೆ ನಾವು ಎದುರಿಸಬೇಕು? ಬಹಳ ಮುಖ್ಯವಾಗಿ ನಾನಿಲ್ಲಿ ಹೇಳ್ತಕ್ಕಂಥ ವಿಚಾರ ಅಂದ್ರೆ, ನೀವು ಹೇಳಿದಂಗೆ 1990 ನಂತರ ನಮ್ಮ ದೇಶದಲ್ಲಿ ಉದಾರೀಕರಣ ನೀತಿ ಪ್ರಾರಂಭ ಆಯಿತು. ಇವತ್ತು ನಾವು ಜಾಗತೀಕರಣದ ಒಂದು ಪ್ರಭಾವದಲ್ಲಿ ನಾವಿದ್ದೀವಿ. ಈ ಉದಾರೀಕರಣ ಮತ್ತು ಜಾಗತೀಕರಣದ ಪ್ರಮುಖ ಕಾರ್ಯಕ್ಷೇತ್ರಗಳಂದ್ರೆ, ಹೊರದೇಶಗಳಿಂದ ಹಣ ಹರಿದು ಬರುವುದು, ಹೊರದೇಶಗಳಿಂದ ಗೂಡ್ಸ್ ಹರಿದು ಬರುವುದು, ಹೊರದೇಶಗಳಿಂದ ತಂತ್ರಜ್ಞಾನ ಹರಿದು ಬರುವುದು. ಈ 3 ಕ್ಷೇತ್ರಗಳಲ್ಲಿ ನಾವು ಉದಾರೀಕರಣ ಮತ್ತು ಜಾಗತೀಕರಣನ ನಾವು ನೋಡ್ಬೇಕು. ಹೊರದೇಶಗಳಿಂದ ಹಣ ಬೇಡವಾ ಅಂದ್ರೆ ಬೇಕು, ಹೊರದೇಶಗಳಿಂದ ನಮಗೆ ತಂತ್ರಜ್ಞಾನ ಬೇಡವಾ ಅಂದ್ರೆ ಬೇಕು, ಹೊರದೇಶಗಳಿಂದ ನಮಗೆ ಗೂಡ್ಸ್ ಬೇಡವಾ ಅಂದ್ರೆ ಬೇಕು. ಹಾಗಿದ್ರೆ ನಾವು ಜಾಗತೀಕರಣಕ್ಕೆ, ಉದಾರೀಕರಣಕ್ಕೆ ಯಾವ ರೀತಿ ವಿರೋಧನ ವ್ಯಕ್ತಪಡಿಸೋದು ಅಂದ್ರೆ, ಇಲ್ಲಿ ನಮಗೆ ನಮ್ಮ ಸರ್ಕಾರಗಳ ವಿವೇಚನೆಯನ್ನ ನಾವು ನೋಡಬೇಕಾಗಿದೆ. ಸಾಲ ಕೊಡೋನು ಹೇಳ್ತಾನೆ ಹೊರದೇಶದವನು, ಬೆಂಗಳೂರು ಸಿಟಿನಲ್ಲಿರ್ತಕ್ಕಂಥ ಸ್ಲಮ್ಗಳ ಸಮಸ್ಯೆಗೆ ಈ ಹಣನ ಬಳಕೆ ಮಾಡಬೇಡಿ, ಫುಟ್ಪಾತ್ಗಳಲ್ಲಿ ಕಾಬೂಲ್ ಸ್ಟೋನ್ ಹಾಕ್ಸೋದಕ್ಕೆ ನೀವು ಬಳಕೆ ಮಾಡಿ. ಸಾಲ ತಗೊಂಡವನು ತೀರ್ಮಾನ ಮಾಡಬೇಕು, ಸಾಲದ ಹಣವನ್ನ ಅವನು ಎಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥ ಸ್ವಾತಂತ್ರ್ಯನ ಭಾರತ ಸರ್ಕಾರ ಉಳಿಸ್ಕೊಂಡು ಹೊರದೇಶಗಳಿಂದ ಸಾಲ ತಗೊಂಡ್ರೆ ಅಂತ ಒಂದು ಸಾಲಕ್ಕೆ ನಾನು ವಿರೋಧ ಇದೆ. ಯಾವ ಗೂಡ್ಸ್ ಅನ್ನ ಭಾರತ ದೇಶದಲ್ಲಿ ನಾವು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಅಂತ ಗೂಡ್ಸ್ ಅನ್ನ ನಾವು ಹೊರದೇಶಗಳಿಂದ ಆಮದು ಮಾಡಿಕೊಂಡ್ರೆ ಅದಕ್ಕೆ ನಾನು ವಿರೋಧ ಇದೆ. ಯಾವ ತಂತ್ರಜ್ಞಾನ ನಮ್ಮಲ್ಲಿ ಇಲ್ಲವೋ ಅಂತ ತಂತ್ರಜ್ಞಾನ ಹೊರಗಡೆಯಿಂದ ಬಂದರೂ ಕೂಡ ನನಗೆ ವಿರೋಧ. ಆಲೂಗಡ್ಡೆ ಚಿಪ್ಸ್ ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತಿಲ್ವಾ? ಒಂದು ಪೆನ್ಸಿಲ್, ಬ್ಲೇಡು, ರಬ್ಬರ್ ತಯಾರು ಮಾಡುವಂತ ವಿಜ್ಞಾನ ನಮ್ಗೆ ಗೊತ್ತಿಲ್ವಾ? ಆದ್ರೆ ಇವೆಲ್ಲವೂ ಹೊರದೇಶಗಳಿಂದ ನಮ್ಗೆ ಅರು ಬರೋದು ಅಂದ್ರೆ ಅಂತಹ ಉದಾರೀಕರಣ, ಅಂತಹ ಜಾಗತೀಕರಣನ ನಾವು ವಿರೋಧ ಮಾಡಬೇಕು. ಇದು ಈ ನಿಲುವನ್ನು ನಾವು ತಗೊಂಡ್ರೆ ನಮ್ಮ ದೇಶದ ಉತ್ಪಾದನೆಯನ್ನ ನಾವು ರಕ್ಷಿಸ್ಕೋಬಹುದು, ಇಲ್ಲಿನ ಉದ್ಯಮಗಳನ್ನ ನಾವು ರಕ್ಷಿಸ್ಕೋಬಹುದು, ಇಲ್ಲಿನ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸ್ಕೋಬಹುದು, ಇಲ್ಲಿನ ಮಾರ್ಕೆಟ್ ಅನ್ನ ವಿಸ್ತಾರ ಮಾಡ್ಕೋಬಹುದು, ಇಲ್ಲಿ ಜನಜೀವನ ಉತ್ತಮಗೊಳಿಸೋದಕ್ಕೆ ಸಾಧ್ಯ. ಆದ್ರೆ ನಾವೆಲ್ಲವನ್ನೂ ಸಹ
ಕಾರ್ಪೊರೇಟ್ ಕಂಪನಿಗಳ ಅಡಿಯಾಳಾಗಿ ನಮ್ಮ ನೀತಿಗಳನ್ನ ರೂಪಿಸುವುದಾದ್ರೆ ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರೋದಿಲ್ಲ. ನೀವು ಹೇಳಿದಂಗೆ ಸಂವಿಧಾನದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅಲ್ಲ, ಸಂಪತ್ತು ವಿಕೇಂದ್ರೀಕರಣವು ಕೂಡ ಇವತ್ತು ನಾವು ಅನುಷ್ಠಾನದಲ್ಲಿ ತಕ್ಕ. ಆದರೆ ದುರಾದೃಷ್ಟವಶಾತ್ ನಮ್ಮ ಸರ್ಕಾರಗಳು ಇವತ್ತು ಸಂವಿಧಾನದಲ್ಲಿ ತಿಳಿಪಡಿಸಿರ್ತಕ್ಕಂಥ ಜನಹಿತಕ್ಕೆ ಶರಣಾಗುವ ಬದಲು ಇವತ್ತು ಕಾರ್ಪೊರೇಟ್ ಕಂಪನಿಗಳ ಹಿತಕ್ಕೆ ಶರಣಾಗಿರತಕ್ಕಂಥದ್ದು ದುರಂತ. ಆ ಕಾರಣದಿಂದಾನೇ ಇವತ್ತು APMC ಕಾಯ್ದೆ ತಿದ್ದುಪಡಿ ಬಂದಿರತಕ್ಕಂಥದ್ದು, ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ತರ್ತಕ್ಕಂಥದ್ದು, ಬೀಜ ಕಾಯ್ದೆ ತಿದ್ದುಪಡಿ ತರ್ತಕ್ಕಂಥದ್ದು, ಲೇಬರ್ ಕಾಯ್ದೆಗಳನ್ನ ತಿದ್ದುಪಡಿ ತರ್ತಕ್ಕಂಥದ್ದು, ಕೃಷಿ ಕಾಯ್ದೆಗಳನ್ನು, ಇವೆಲ್ಲವನ್ನು ನಾವು ನೋಡಿದಾಗ ನಮಗೆ ಗೋಚರಿಸ್ತಕ್ಕಂಥ ಒಂದು ಸತ್ಯ ಏನು ಅಂತಂದ್ರೆ, ಜನಹಿತಕ್ಕೆ ಶರಣಾಗೋ ಬದಲು ನಮ್ಮ ಸರ್ಕಾರಗಳು ಕಾರ್ಪೊರೇಟ್ ಹಿತಕ್ಕೆ ಶರಣಾಗಿರ್ತಕ್ಕಂಥದ್ದು. ಇದು ಆರೋಗ್ಯಕರವಾದಂತಹ ಬೆಳವಣಿಗೆ ಅಲ್ಲ. ದೇಶದ ಜನರ ಇದರ ಬಗ್ಗೆ ಎಚ್ಚರ ಆಗಬೇಕಾಗಿದೆ. ಇದು ಒಂದು ರಾಜಕೀಯ ಅಜೆಂಡಾ ಆಗಬೇಕಾಗಿದೆ. ನಮ್ಮ ಚುನಾವಣಾ ಸಂದರ್ಭದಲ್ಲಿ ಈ ವಿಷಯಗಳು ಚರ್ಚೆಗೆ ಬರೋದಿಲ್ಲ. ಧರ್ಮ ಬರುತ್ತೆ, ಜಾತಿ ಬರುತ್ತೆ, ಹಣ ಬರುತ್ತೆ. ಆದರೆ ಕೃಷಿ ಬಿಕ್ಕಟ್ಟು, ರೈತರ ಆತ್ಮಹತ್ಯೆಗಳು ಚರ್ಚೆಗೆ ಬರೋದಿಲ್ಲ. ನಿರುದ್ಯೋಗದ ಸಮಸ್ಯೆ ಚರ್ಚೆಗೆ ಬರೋದಿಲ್ಲ. ಕಾರ್ಮಿಕರ ಸಮಸ್ಯೆ ಚರ್ಚೆಗೆ ಬರೋದಿಲ್ಲ. ಮಹಿಳೆಯರ, ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ಚರ್ಚೆಗೆ ಬರೋದಿಲ್ಲ. ಭಾವನಾತ್ಮಕ ವಿಷಯಗಳನ್ನ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಮುನ್ನೆಲೆಗೆ ತರ್ತಾ ಇದ್ದಾರೆ. ಅದಕ್ಕೂ ಬದುಕಿನ ವಿಚಾರಗಳು ಹಿಂದಕ್ಕೆ ಸರಿತಾ ಇರ್ತಕ್ಕಂಥ ಒಂದು ಪರಿಪಾಠ ಈ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದನ್ನ ನಾವು ರಿವರ್ಸ್ ಮಾಡಬೇಕು. ಬದುಕಿನ ವಿಷಯಗಳು ಚರ್ಚೆಗೆ ಬರಬೇಕು. ಅವು ಪ್ರಯಾರಿಟಿ ಸಿಗಬೇಕು. ಅವರು ಫ್ರಂಟ್ ಲೈನ್ ನಲ್ಲಿ ಇರಬೇಕು ಭಾವನಾತ್ಮಕ ವಿಷಯಗಳನ್ನು. ಹಾಗಾಗಿ ಈ ರೀತಿ ರಾಜಕೀಯ ಪ್ರಜಾಪ್ರಭುತ್ವ ಒಂದು ಕಡೆ ಇದ್ರೆ, ಅದರ ಜೊತೆಗೆ ನಾವು ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸಮೀಕರಿಸಬೇಕಾಗಿದೆ. ಅವೆಲ್ಲವನ್ನು ಒಟ್ಟೊಟ್ಟಿಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಒಂದನ್ನ ಮತ್ತೊಂದು ಜೊತೆ ಬೆಸಿಬೇಕಾಗಿದೆ. ದೇರ್ ಈಸ್ ನೀಡ್ ಟು ಲಿಂಕ್ ದಿ ಪೊಲಿಟಿಕಲ್ ಡೆಮಾಕ್ರಸಿ with the economic democracy and social democracy. Simultaneously, we are required to debate all these political, economic and social democracies. ಅಂತ ಒಂದು ಸಂದರ್ಭ, ವಾತಾವರಣ ಇಲ್ಲಿ ನಿರ್ಮಾಣ ಮಾಡಿದರೆ ಮಾತ್ರ ನಾವು ಈ ಕಾರ್ಪೊರೇಟ್ ಶಕ್ತಿಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ. ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನ ಜನರಿಗೆ ಒಳಗೊಳ್ಳತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ. ಅದು ನಮ್ಮ ಸಂವಿಧಾನದ ಆಶಯವೂ ಕೂಡ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಮುಂದಾಗೋಣ ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಧನ್ಯವಾದಗಳು ಸರ್. ಬಹಳ ಮಹತ್ವವಾದಂಥ ವಿಷಯವನ್ನ ತಾವು ಈ ತಮ್ಮ ಅಭಿಪ್ರಾಯಗಳನ್ನ ಸಮಾರೋಪ ಮಾಡಬೇಕಾಗಿದ್ರೆ, ನಮ್ಮ ದೇಶದ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಒಂದು ಸಮೀಕರಣಗೊಂಡು ಅದು ನಮ್ಮ ದೇಶದ ಚುನಾವಣೆಯಲ್ಲಿ ಅಥವಾ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಪ್ರಮುಖವಾದಂಥ ಚರ್ಚೆ ಬರಬೇಕು ಅನ್ನೋದು ಪ್ರಮುಖವಾದಂಥ ವಿಷಯ ಹೇಳಿದ್ದಾರೆ. ನಾನು ಹೊಸತು ಸಂಪಾದಕೀಯ ಮಂಡಳಿಯ ಪರವಾಗಿ, ಓದುಗರ ಪರವಾಗಿ ತಮಗೆ ಧನ್ಯವಾದಗಳು ಹೇಳ್ತೇನೆ. ಸಂಚಾಲಕರಾಗಿರ್ತಕ್ಕಂಥ ಪ್ರೇಮಚಂದ್ ಅವರಿಗೆ ವೇದಿಕೆ. ಸುಮಾರು 1 ಗಂಟೆಗಳ ಕಾಲ ನಮ್ಮ ಜೊತೆ ಭಾರತದ ಒಕ್ಕೂಟ ವ್ಯವಸ್ಥೆಯ ಮುಂದಿರುವ ಸವಾಲುಗಳು ಈ ಕುರಿತು ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದಂತಹ ಶ್ರೀ HN ನಾಗಮೋಹನ್ ದಾಸ್ ಅವರಿಗೆ ಹೊಸತು ಓದುಗರ ಹಾಗೂ ಚಿಂತನ ಬಳಗದ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸಿದ್ದೇನೆ. ನಮಸ್ಕಾರ. ಅದೇ ರೀತಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಾವೆಲ್ಲರಿಗೂ ಕೂಡ ಹೊಸತು ಬಳಗದ ಪರವಾಗಿ ತಮಗೆ ವಂದನೆಯನ್ನು ಸಲ್ಲಿಸುತ್ತಾ, ಇದೇ ರೀತಿ ಕಾರ್ಯಕ್ರಮವನ್ನು ನಾವು ಪ್ರತಿ ತಿಂಗಳ 3ನೇ ಸೋಮವಾರ ನಡೆಸ್ತೇವೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ತಮ್ಮ ಅಭಿಪ್ರಾಯವನ್ನು ಸೂಚಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಸೊ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ನಮ್ಮ ಬಳಗದ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯ ಸಹಾಯವನ್ನು, ಟೆಕ್ನಿಕಲ್ ಸಹಾಯವನ್ನು ನೀಡಿದಂತಹ ಆನಂದ್ ಅವರಿಗೂ ಕೂಡ ನಾನು ನವಕರ್ನಾಟಕದ ಪರವಾಗಿ ಮತ್ತು ನಮ್ಮ ಹೊಸತು ಬಳಗದ ಪರವಾಗಿ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸಿದ್ದೇನೆ. ಸರ್ ಏನೋ ಹೇಳ್ತಾ ಇದ್ರು, ಕೊನೆ ಏನೋ ಹೇಳ್ತಾ ಇದ್ರಿ. ಹೊಸತು ಬಳಗಕ್ಕೆ ಮತ್ತು ಹೊಸತು ಓದುಗರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ
ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳಿ ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿಗೆ ಮಾಡಿ ಜನಾಭಿಪ್ರಾಯವನ್ನು ಮೂಡಿಸೋದ್ರ ಮುಖಾಂತರ ನಾವು ಒಂದು ಬದಲಾವಣೆಯನ್ನು ತಂದು ಹೊಸ ಭಾರತದ ನಿರ್ಮಾಣಕ್ಕೆ ನಾವೆಲ್ಲರೂ ಮುಂದಾಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ. ಚೆನ್ನಾಗಿ ಬಂತು ಸರ್. ಬಹಳ ಚೆನ್ನಾಗಿ ಚೆನ್ನಾಗಿ ಬಹಳ ಚೆನ್ನಾಗಿ ಇಲ್ಲ, ಯು ಮೇಡ್ ಇಟ್ ರಿಚರ್.